ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಬರೆದಂತಹ ಪರಮಾನುಭವದ 1ನೆಯ ಸಂಧಿಯಲ್ಲಿ ಇವತ್ತಿನ ಆಧಾರದ ವಿಷಯ 4ನೆಯ ಸೂತ್ರದಲ್ಲಿ ಆಗಿದೆ. 4ನೇ ಸೂತ್ರ 5ನೇ ಸೂತ್ರದಿಂದ ನಾವಿವತ್ತ ನೋಡ್ಬೇಕಾಗ್ತದ. ನಿನ್ನೆ ಹಲವಾರು ವಿಚಾರಗಳನ್ನ ಪ್ರಶ್ನೆಗಳನ್ನ ಮೈತ್ರಾದೇವಿ ಮಾಡಿದ್ರು. ಆ ಮೈತ್ರಾದೇವಿ ಮಾಡಿದಂತ ಪ್ರಶ್ನೆಗಳಿಗೆ ಯಾಜ್ಞವಲ್ಕರು ಕೆಲವೊಂದಕ್ಕ ಈ ಉತ್ತರ ಹೇಳ್ತಾ ಹೋಗ್ತಾರ. ಮಾಡಿದಂತ ಪ್ರಶ್ನೆಗಳನ್ನ ಕೇಳಿ ಬಹಳ ಖುಷಿಯಿಂದ, ಆಯ್ತು ನೀನು ಅಧಿಕಾರಿ ಇದ್ದೀಯ, ನೀನು ಜ್ಞಾನವನ್ನ ಸ್ವೀಕಾರ ಮಾಡ್ಲಿಕ್ಕೆ ನೀನು ಅಧಿಕಾರಿ, ಯಾಕಂದ್ರೆ ಯೋಗ್ಯವಾದಂತ ಅಧಿಕಾರಿನೇ ಇರ್ಬೇಕಾಗ್ತದ ಅಂತ ಯೋಗ್ಯವಾದ ಅಧಿಕಾರಿ ನೀನಿದ್ದೀಯ ಮೈತ್ರ, ನಿನಗ್ ನಾನು ಹೇಳ್ಕೊಡ್ತೀನಿ ಅನ್ನುವಂಥದ್ದನ್ನ ಈ ಒಂದು ವಿಚಾರದಲ್ಲಿ ಸಚ್ಚಿದಾನಂದ ಈ ಸ್ವರೂಪದಲ್ಲಿ ಕೆಲವು ವಿಚಾರಗಳನ್ನ ಅವ್ರು ಹೇಳ್ತಾರೆ. ಏನಾಯ್ತು ಅನ್ನುವಂಥದ್ದನ್ನ ಮುಂದೆ ಶುರು ಮಾಡ್ತಾರ. ಇಲ್ಲಿ ಉತ್ಪತ್ತಿಯನ್ನು 1ನೇ ಸಂಧಿ ಒಳಗ ಏನ್ ಮಾಡಿದ್ರು, ಪ್ರಥಮ ಸಂಧಿಯಲ್ಲಿ ಕೆಲವೊಂದು ವಿಚಾರ, ಯಾಕಂದ್ರೆ ಉಪಕ್ರಮ ಉಪಸಂಹಾರ ಅನ್ನುವಂಥದ್ದು ಮುಖ್ಯವಾಗಿರುವಂಥದ್ದು, ಕೆಲವು ವಿಚಾರಗಳನ್ನ ಅಲ್ಲಿ ಹೇಳ್ತಾರೆ. ಹೇಳಿ ಕೊನೆಗೆ ಅವನ್ನ ಇದು ನೀನಲ್ಲ ಅಂತ ನೀತಿಗಳಿರುವಂಥದ್ದು 2ನೇ ಸಂಧಿ ಒಳಗ. ಮತ್ತೆ 3ನೇ ಸಂಧಿ ಒಳಗ ನೀನ್ ಪರಬ್ರಹ್ಮ ಸ್ವರೂಪ ಇದ್ದೀಯಾ ಅನ್ನುವಂಥದ್ದನ್ನ ತಿಳಿಸಿಕೊಡ್ತಾರ ಅವರು. ಏನಾಗ್ತದ, ನಮ್ಗೆ ನಿಜವಾಗಿ ಕೆಲವೊಂದು ವಿಚಾರಗಳು ಗೊತ್ತಿರಂಗಿಲ್ಲ. ಯಾಕಂತಂದ್ರ ಮೂಲ ವಸ್ತು ಪರತತ್ವದ ವಿಚಾರವನ್ನ ತಿಳ್ಕೊಳ್ಬೇಕು. ಮುಕ್ತಿ ಅಂದ್ರೆ ಏನು, ನಾವ್ ಏನನ್ನ ತಿಳ್ಕೊಂಡಾಗ ಇಂಥ ಮುಕ್ತಿ ಸ್ಥಿತಿಯನ್ನ ಪಡ್ಕೊಳಿಕ್ ಸಾಧ್ಯ ಆಗ್ತದ, ಆ ಮುಕ್ತಿಯ ಆನಂದವನ್ನ ಅನುಭವಿಸ್ಲಿಕ್ ಸಾಧ್ಯ ಆಗ್ತಂತ ಎಷ್ಟೋ ನಮ್ಗೆ ಯಾವ್ದು ಗೊತ್ತಿರಂಗಿಲ್ಲ. ಇವಾಗ ಬಹಳ ಅದ್ಭುತವಾದಂತ ವಿಚಾರಗಳನ್ನ ಗುರುಗಳು ನಮ್ಗೆ ಹೇಳ್ತಾರ. ಏನ್ ಹೇಳ್ತಾರ ನೋಡ್ರಿ. ಯಾಕಂತಂದ್ರ ಈ ಕೆಲವು ವಿಷಯಗಳನ್ನ ಇಲ್ಲಿ ಹೇಳ್ತಾರ. 5ನೆಯ ಸೂತ್ರ ನೋಡ್ರಿ. ಪರದೋಳ ಆಕಸ್ಮಿಕವಾದನು ಆ ಕಲ್ಪಿತ ಪುರುಷನು ಅಖಿಲ ಭಾವದೊಡಗೂಡಿ. ಪರದೋಳು ಇವಾಗ ನಾವು ಮಹಾತ್ಮರು ಹೇಳಿದಂತ ವಾಕ್ಯಗಳನ್ನ ಅಥವಾ ಶ್ರವಣ ಮಾಡುವಂಥದ್ದು ಇವಾಗ ಶುರು ಮಾಡ್ತಾರೆ. ಯಾವ ರೀತಿನ ಒಂಥರ ಯಾತ್ರೆ ಮಾಡ್ದಂಗ, ಜರ್ನಿ ಮಾಡ್ದಂಗ ನಾವು ಕೂಡ ಈಗ ಏನ್ ಹೇಳ್ತಾರ, ಪರದೋಳು ಅಂದ್ರೆ ಪರಬ್ರಹ್ಮದಲ್ಲಿ ಸಚ್ಚಿದಾನಂದ ಅನ್ನುವಂಥದ್ರಲ್ಲಿ ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣವಾಗಿರುವಂತ ಬ್ರಹ್ಮದಲ್ಲಿ ಏನೊಂದು ನಿಮಿತ್ತವೇ ಏನೊಂದು ಇಲ್ಲ, ಅಲ್ಲಿ ಇಲ್ದಿದ್ರು ಕೂಡ ಹಿಂಗ ಆಗ್ಬೇಕು ಹಂಗ ಆಗ್ಬೇಕಂತ ಏನಾರ ಒಂದು ನಿಮಿತ್ತ ಇರ್ತದೇನು ಅಂತಂದ್ರೆ ಇಲ್ಲ. ಯಾಕಂತಂದ್ರ ಯಾವ ರೀತಿ ನಿಮಿತ್ತ ಅಂತಂದ್ರ ಈಗ ನಾವು ಬೆಳಗ್ಗೆ ಇಂದ ಎದ್ದು ರಾತ್ರಿ ಮಲಗ್ಬೇಕಾದಾಗ ಕನಸು ಹಿಂಗೆ ಬೀಳಲಿ ಅಂತ ಏನಾದ್ರ ನಿಮಿತ್ತವಾಗಿ ಅನ್ಕೊಂಡಿರ್ತೀವೇನು ಅಂದ್ರೆ ಇಲ್ಲ, ಅದು ಅಚಾನಕ್ ಬಿದ್ದಿರುವಂಥದ್ದಲ್ಲ. ಅದೇ ರೀತಿ ಕೂಡ ಸತ್ತು ಚಿತ್ತು ನಿತ್ಯ ಆನಂದವಾದ ಪರಬ್ರಹ್ಮದಲ್ಲಿ ಯಾವ ಒಂದು ನಿಮಿತ್ತಿಲ್ಲ, ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕು ಹಿಂಗೆ ಬೀಳ್ಬೇಕು ಅದೇನ್ ಇಲ್ವೇ ಇಲ್ಲ. ಹಂಗಿಲ್ದಿದ್ರು ಕೂಡ ಏನಂದ್ರ 10 ಭಾವನೆಗಳಿಂದ, ಅಂದ್ರ 10 ಭಾವನೆಗಳಿಂದ 10 ಭಾವನೆಗಳಿಂದ ಅಲ್ಲಿ ಏನಂದ್ರ ಕೂಡಿಕೊಂಡು 10 ಭಾವನೆಗಳಿಂದ ಕೂಡಿಕೊಂಡು ಅಲ್ಲಿ ಏನಾದ ಕಲ್ಪಿತ ಪುರುಷ ಉತ್ಪತ್ತಿ ಆದ. ಹೆಂಗಾದ ಅಂತಂದ್ರ ನಾವು ಕನಸಿನಲ್ಲಿ ಹಲವಾರು ಪ್ರಪಂಚ ನಾನಾ ರೀತಿಯಿಂದ ಕಾಣಿಸ್ತದಲ್ಲ, ನಮ್ಗೆ ಹಿಂಗಂತ ಅಲ್ಲ, ಆದ್ರೂ ಕೂಡ ನಮ್ಗೆ ಏನೊಂದು ನಿಮಿತ್ತ ಇಲ್ದು ಕೂಡ ಕನಸು ನಮ್ಮಲ್ಲಿ ಹೆಂಗ್ ಕಾಣ್ತದೋ ಅದ್ರಂಗ ಸಚ್ಚಿದಾನಂದ ಪರಬ್ರಹ್ಮದಲ್ಲಿ ಯಾವ್ದು ನಿಮಿತ್ತ ಇಲ್ದೇನೆ 10 ಭಾವನೆಗಳಿಂದ ಕೂಡಿಕೊಂಡಂತಹ ಒಂದು ಕಲ್ಪಿತ ಪುರುಷ ಉತ್ಪತ್ತಿ ಆದ.
ಇಲ್ಲಿ ಕಲ್ಪಿತ ಪುರುಷ ಅನ್ನುವಂಥದ್ದು ಯಾಕಂತಂದ್ರ ಇಲ್ಲಿ ಕಲ್ಪಿತ ಪುರುಷನಿಗೆ ಏನು ಹೆಸರು ಅಂದ್ರೆ ಕಲ್ಪಿತ ಪುರುಷನ್ ಅನ್ನುವಂಥ ಹೆಸರು ಯಾವ್ದಕ್ ಹೇಳಿದ್ರು ಅಂದ್ರ ಈ ಜೀವಾತ್ಮನಿಗೆ ಹೇಳಿದಂಥದ್ದು. ಆ ಜೀವನಿಗೆ ಹೇಳಿದಂಥದ್ದು. ಕಲ್ಪಿತ ಪುರುಷ ಅಂದ್ರೆ ಯಾರು? ಇಲ್ಲಿ ಜೀವಾತ್ಮ. ಅದಕ್ಕೆ ಹೆಂಗ ತೋರಿದ ಅಂತಂದ್ರೆ ಇರುವಂತ ವಸ್ತು ಐತೆ, ಅಲ್ಲಿ ಬೇರೆ ರೀತಿಯಿಂದ ತೋರಕ್ ಶುರುವಾಯ್ತು. ಹೆಂಗಾಯ್ತು ಅಂದ್ರೆ ಶುಕ್ತಿಯಲ್ಲಿ ರಜತ ಕಲ್ಪಿತವಾದಂತೆ. ಶುಕ್ತಿ ಅಂತಂದ್ರೆ ಕಪ್ಪೆ ಚಿಪ್ಪಿನಲ್ಲಿ ಅದು ನಮಗ್ ನೋಡಿದಾಗ ಕಪ್ಪೆ ಚಿಪ್ಪು ನಿಜವಾಗ ಕಪ್ಪೆ ಚಿಪ್ ಆಯ್ತು. ಅಲ್ಲಿ ನಮಗೆ ಏನಾಯ್ತು ಅಂತಂದ್ರ ಭ್ರಾಂತಿಯಿಂದ ಅಜ್ಞಾನದಿಂದ ಏನಾಯ್ತು, ಅಲ್ಲಿ ಏನ್ ತೋರಿತ್ತು ನಮ್ಗಂದ್ರ ರಜತ ಅಂದ್ರೆ ಬೆಳ್ಳಿಯ ಭ್ರಾಂತಿ ಆಯ್ತು. ಅಂದ್ರೆ ಬೆಳ್ಳಿ ಭ್ರಾಂತಿ ಅಂದ್ರೆ ಕಲ್ಪಿತ ಆದಂಗ. ಆ ಒಂದು ಶುಕ್ತಿಯಲ್ಲಿ ರಜತ ಕಲ್ಪಿತವಾದಂತೆ. ಕಲ್ಪಿತ ಅಂದ್ರ ಸುಳ್ಳಾಗಿರುವಂಥದ್ದೇ. ಈಗ ನಾವೊಂದ್ ಕಲ್ಪನೆ ಮಾಡ್ಕೊಂಡಿವಿ, ನಿಜ ಅಂತ ತಿಳ್ಕೊಬೇಡಿ ಅದು ಕಲ್ಪಿತ ಅಂತ ಹೇಳ್ತೀವಲ್ಲ, ಹಂಗ ಇಲ್ಲಿ ನಿಜವಾಗಿರುವಂತದ್ದು ಶುಕ್ತಿ ಕಪ್ಪೆ ಚಿಪ್ಪಿನಲ್ಲಿ, ಬೆಳ್ಳಿ ಕಲ್ಪಿತವಾದಂತೆ. ಅದನ್ಗೆ ಅದೇ ರೀತಿ ಕೂಡ ಬ್ರಹ್ಮದಲ್ಲಿ ಜೀವ ಭಾವ, ಅರ್ಥ ಆಯ್ತಲ್ಲ, ಜೀವ ಭಾವ ಕಲ್ಪಿತ ಆಗ್ಯದ. ಈ ಕಲ್ಪಿತ ಆಗ್ಯದ. ಅದಕ್ಕ ಈ ಪುರುಷನು ಹೆಂಗಂತಂದ್ರ ಈ ಪುರುಷ ಈ ಶರೀರದಲ್ಲಿ ಇರುವಂತದಕ್ಕಾಗಿ ಜೀವಾತ್ಮ ಈ ಶರೀರದಲ್ಲಿ ಶರೀರ ರೂಪ ಅನ್ನುವಂತ ಈ ಶರೀರ ಅನ್ನುವಂತ ಕಾಯ ಈ ಶರೀರ ಅನ್ನುವಂಥದ್ದು ಏನಂದ್ರೆ ಒಂದು ಊರಿದ್ದಂಗ, ಪುರ ಇದ್ದಂಗ. ಇದರಲ್ಲಿ ಈತ ಇರೋದ್ರಿಂದ ಈತಗ ಪುರುಷ ಅಂತ ಹೆಸರು ಬಂತು. ಪುರುಷ ಅಂತಂದ್ರೆ ಹೆಣ್ಣು ಅಲ್ಲ ಗಂಡು ಅಲ್ಲ. ಶರೀರ ಉಪಾದಿಯಿಂದ ಹೆಣ್ಣು ಅನ್ಬೋದು, ಉಪಾದಿಯಿಂದ ಗಂಡು ಅನ್ಬೋದು. ಆದ್ರೆ ಜೀವಾತ್ಮ ಈತ ಹೆಣ್ಣು ಅಲ್ಲ ಗಂಡು ಅಲ್ಲ. ಈತ ಶರೀರಧಾರಿಯಾಗಿದ್ದಾನ, ಯಾವುದೇ ಶರೀರ ಇರಬಹುದು, ಅಲ್ಲಿ ಈತಗೆ ಜೀವಾತ್ಮ ಅಂತ ಕೂಡ ಹೆಸರು. ಈ ಪುರುಷ ಯಾಕಂತಂದ್ರ ಈ ಶರೀರ ಅನ್ನುವಂತ ಶರೀರ ರೂಪ ಪುರದಲ್ಲಿ ಈತ ವಾಸ ಮಾಡಿಕೊಂಡಿದ್ದರಿಂದ ಈತಗ ಪುರುಷ ಅಂತ ಹೆಸರು ಬಂತು. ಅದಕ್ಕ ಈಗ ಹೆಂಗ ಅಂತಂದ್ರ ಯಾವ ರೀತಿ ಕಲ್ಪನೆ ಅಂತಂದ್ರ ಕುಂತಿ ಪುತ್ರ ಅದನಲ್ಲ, ಕುಂತಿ ಪುತ್ರ ಈ ಕರ್ಣನಲ್ಲಿ ರಾಧಾ ಪುತ್ರ ಅಂತ ಕಲ್ಪನೆ ಬಂದಿತ್ತು. ಯಾಕಂದ್ರ ಆ ರಾಧಾ ಪುತ್ರ ಅಂತಂದ್ರ ಅವರು ಸಾಕಿದ್ರಲ್ಲ, ಅವ್ರಿಗೆ ಸಿಕ್ಕಿದ್ದ ಅವ್ನ್ ಚಿಕ್ಕವನಿರ್ಬೇಕಾದ್ರೇನೆ ಅವ್ನ್ ಸಾಕಿದ್ದ. ಆತನ ಕಲ್ಪನೆ ಹೆಂಗಾಗಿತ್ತಂದ್ರ ನಾ ಕುಂತಿ ಪುತ್ರ ಅಲ್ಲ ರಾಧಾ ಪುತ್ರ ಅಂತಾನೆ ಆತನ ಮನಸ್ಸಿನಲ್ಲಿ ಬಂದ್ಬಿಟ್ಟಿತ್ತು, ಆ ಕಲ್ಪನೆ ಆಗಿತ್ತು. ಹಾಗೆ ಈ ಬ್ರಹ್ಮದಲ್ಲಿ ಕೂಡ ಈ ಕಲ್ಪಿತ ಪುರುಷ ಅನ್ನುವಂಥದ್ದು ಅಂದ್ರ ಈ ಜೀವ ಭಾವ ಆಗಿರುವಂಥದ್ದು. ಅದಕ್ಕೆ ಈ ರೀತಿಯಾಗಿ ಇದು ಕೂಡ ಅಂದ್ರೆ ಈ ಜೀವಾತ್ಮ ಅನ್ನುವಂಥದ್ದು ಕೂಡ ಈ ಪರಬ್ರಹ್ಮನಲ್ಲಿ ಕಲ್ಪಿತವಾಗಿ ತೋರಿದ ಅಂತ ಕೂಡ ಹೇಳ್ತಾರೆ. ಮತ್ತೆ ಈಗ ಒಂದನೇ ನುಡಿ ನೋಡೋಣ. ಅಧಿಷ್ಠಾನವಾದ ನೋಡ್ರಿ, ಯಾಕಂತಂದ್ರ ಈ ಪರಬ್ರಹ್ಮದ ಲಕ್ಷಣವನ್ನ ಹೇಳ್ತಾರೆ. ಹೆಂಗ ಅಧಿಷ್ಠಾನವಾಗಿರುವಂತದ್ದು ಬಹಳ ಸೂಕ್ಷ್ಮ ಅದ. ಒಂದ್ ಸಲಕ ಅರ್ಥ ಆಗ್ತದೇನ್ರಿ ಅಂದ್ರ ಇದು ಕೆಲವು ಸಲ ಒಂದು ಸಲಕ್ಕೂ ಅರ್ಥ ಆಗಂಗಿಲ್ಲ. ಅದಕ್ಕೆ ಬಹಳ ಕೇಳಲು ಬೇಕು ವೇದಾಂತವೆಂಬ ಶಾಸ್ತ್ರವನ್ನ ಅಂತ ಹೇಳ್ತಾರ. ಇದನ್ನ ಯಾಕೆ ಬಹಳ ಕೇಳ್ಬೇಕು ಅಂತ ಹೇಳ್ತಾರ ಅಂತಂದ್ರೆ ಇದು ಒಂದ್ ಸಲಕ ಪಟ್ನ ಅರ್ಥ ಆಗ್ಬೇಕ್ರಿ ಅನ್ನುವಂಥದ್ದೇನಿಲ್ಲ. ನಮ್ಮ ಪುಣ್ಯ ಎಷ್ಟಿರ್ತದ, ನಮ್ಮ ಸಂಸ್ಕಾರ ಎಷ್ಟಿರ್ತದ, ಆ ಬಲದಿಂದ ನಮಗ್ ವಿಚಾರಗಳು ಅರ್ಥ ಆಗ್ತಾ ಹೋಗ್ತಾವ. ಆದ್ರೆ ಒಂದ್ ಸಲಕ ಎಲ್ರಿಗ ಅರ್ಥ ಆಗ್ತದ್ರೆ ನಮಗ್ ಅರ್ಥ ಆಗೋಲ್ದಂತ ಬಿಡೋಂಗಿಲ್ಲ. ನಾವ್ ಕೇಳ್ತಾ ಹೋದ್ರೆ ಪದೇ ಕೇಳ್ತಾ ಹೋದ್ರೆ ನಮಗೆ ಇವು ಚೆನ್ನಾಗಿ ಅಳವಡ್ತಾವ, ಗೊತ್ತಾಗ್ತಾವ. ಒಂದೇ ಸಲಕ್ಕೆ ಎಲ್ಲ ತಿಳಿಬೇಕನ್ನುವಂಥದ್ದೇನ್ ನೇಮ ಇಲ್ಲ, ಅದೊಂದ್ ಸ್ವಲ್ಪ ಗೊತ್ತಾಗ್ತದ. ಹಂಗಾಗಿ ಇಲ್ಲಿ ಅಧಿಷ್ಠಾನವಾದಂತ ಪರಬ್ರಹ್ಮದ ಲಕ್ಷಣವನ್ನ ಇಲ್ಲಿ ಕೂಡ ಹೇಳ್ತಾರ. ಒಂದನೇ ನುಡಿ ಹೇಳ್ತಾರ, ಏನೊಂದು ತೋರದ ಅಜ್ಞಾನವಲ್ಲದ ಸಚ್ಚಿದಾನಂದ ಅದ್ವಯ ನಿತ್ಯ ಪರಿಪೂರ್ಣ ಮಾನ ವಿಧುರನು ಅಕಲ್ಪಿತನು ಅವಿಕೃತಿ ತಾನೇ ಏಕನು ಅಚಲನು ಆ ಪರಮಾತ್ಮ. ಅಧಿಷ್ಠಾನವಾದಂತ ಪರಬ್ರಹ್ಮದ ಲಕ್ಷಣಗಳು ಏನದಾವ ಅಂದ್ರ ಯಾವುದೊಂದು ಪ್ರತೀತಿ ಆಗದೆ ಇರುವಂಥದ್ದು. ಯಾವುದು ಏನೊಂದು ತೋರದ ಅಂದ್ರೆ ಅಲ್ಲಿ ಏನೊಂದು ತೋರದೆ ಇರುವಂಥದ್ದು, ಪ್ರತೀತಿ ಆಗದೆ ಇರುವಂಥದ್ದು. ಇನ್ನ ಸ್ವರೂಪದಲ್ಲಿ ಹೆಂಗದ, ಸ್ವರೂಪದಲ್ಲಿ ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪದಲ್ಲಿ ಏನೊಂದು ತೋರದ
ಯಾವುದೊಂದು ಪ್ರತೀತಿ ಆಗದೆ ಇರುವಂಥದ್ದು. ಆಮೇಲೆ ಅಜ್ಞಾನವಲ್ಲದ ಅಂದ್ರ ಅಲ್ಲಿ ಅಜ್ಞಾನ ಅನ್ನುವಂಥದ್ದು ಇಲ್ವೇ ಇಲ್ಲ. ಮತ್ತೆ ಸಚ್ಚಿದಾನಂದ, ಸಚ್ಚಿದಾನಂದ್ರ ಅಲ್ಲಿ ಸತ್ತು ಚಿತ್ತು ಮತ್ತೆ ಆನಂದ, ನಿತ್ಯ ಪರಿಪೂರ್ಣ, ಇವ ಸಚ್ಚಿದಾನಂದ ಅಂತಲ್ಲಿ ತಗೊಳ್ಬೇಕಾಗ್ತದೆ. ಆಮೇಲೆ ಸತ್ ಅಂದ್ರ ಮೂರು ಕಾಲದಲ್ಲಿ ಇರುವಂಥದ್ದು. ಮೂರು ಕಾಲದಲ್ಲಿ ಯಾವ್ದಿರ್ತದೆ ಅದು ಸತ್. ಚಿತ್ ಅಂತಂದ್ರ ಎಲ್ಲವನ್ನ ತಿಳಿಯುವಂಥದ್ದು, ನಾಶರಹಿತ ಜ್ಞಾನ ಸ್ವರೂಪವಾಗಿರುವಂಥದ್ದು, ಎಲ್ಲವನ್ನ ತಿಳಿಯುವಂಥದ್ದು. ಆನಂದ ಅಂದ್ರ ಬಹಳಷ್ಟು ಪರಮ ಪ್ರೇಮಾಸ್ಪದವಾಗಿರುವಂಥದ್ದು. ಅದ್ವಯ ಅಂದ್ರೆ ಯಾವುದೇ ದ್ವೈತ ಇಲ್ಲದೆ ಇರುವಂತ ಏಕವಾಗಿರುವಂಥದ್ದು, ಒಂದೇ ಇರುವಂಥದ್ದು. ನಿತ್ಯ ಅಂದ್ರ ಯಾವಾಗ್ಲೂ ಇರುವಂಥದ್ದು. ಪರಿಪೂರ್ಣ ಅಂದ್ರ ದೇಶ ವಸ್ತು ಕಾಲ ಅಲ್ಲಿ ಪರಿಚ್ಛಿನ್ನ ರಹಿತವಾಗಿರುವಂಥದ್ದು, ಅಂದ್ರೆ ಪರಿಪೂರ್ಣವಾಗಿರುವಂಥದ್ದು. ಈ ರೀತಿಯಾಗಿ ತಗೊಳ್ಬೇಕು. ಸಚ್ಚಿದಾನಂದ, ಅದ್ವಯ, ನಿತ್ಯ, ಪರಿಪೂರ್ಣ. ಮಾನ, ಮಾನ ಅಂದ್ರ 6 ಪ್ರಮಾಣಗಳಿಗೆ ನಿಲುಕದೆ ಇರುವಂಥದ್ದು. ವಿಧುರ ಅಂದ್ರೆ ನಿಲುಕದೆ ಅಂದ್ರೆ ಬೇರೆ ಆಗಿರುವಂತ 6 ಪ್ರಮಾಣಗಳಿಗೆ ನಿಲುಕದೆ ಅಂದ್ರೆ ಸಿಗದೆ ಇರುವಂಥದ್ದು. ಮತ್ತ ಏನ್ ಹೇಳ್ತಾರ, ಬಹಳಷ್ಟು ವಿಚಾರಗಳನ್ನ ಅವರು ಹೇಳ್ತಾರೆ ವಿಧುರನು. ಅಕಲ್ಪಿತನು, ಅಕಲ್ಪಿತನು ಅಂತಂದ್ರ ಅತ ಈಗ ತೋರಿ ಅಡಗುವಂಥದ್ದು ಏನಾರ ಐತೇನು ಅಂತಂದ್ರೆ ಇಲ್ಲ. ಅಂದ್ರ ಅತ್ತ ತೋರುವಂಥದ್ದು ಅಡಗುವಂಥದ್ದು ಇಂಥವೇನು ಇಲ್ಲ, ಅದು ಯಾವಾಗ್ಲೂ ಇರುವಂಥವನು. ಅವಿಕೃತಿ ಅಂದ್ರೆ ಯಾವುದೇ ವಿಕಾರಕ್ಕೆ ಒಳಗಾಗದೆ ಇರುವಂಥದ್ದು. ಯಾವುದೇ ತರ ಅಧಿಷ್ಠಾನವಾದಂತ ವಿಚಾರವನ್ನ, ಅಧಿಷ್ಠಾನದ ಪರಬ್ರಹ್ಮದ ಲಕ್ಷಣವನ್ನ ಹೇಳ್ತಾ ಇದ್ದಾರೆ. ಅಥವಾ ಏನಾದ್ರೂ ವಿಕೃತಿಗೆ ಒಳಗಾಗಿದ್ದಾನೇನೋ ಅಂದ್ರೆ ಇಲ್ಲ, ಅವಿಕೃತಿ. ಅಕಲ್ಪಿತ ಯಾಕಂದ್ರ ಅತ ಕಲ್ಪಿತ ಅಲ್ಲ. ಮತ್ತೆ ಅವಿಕೃತಿ ಯಾವ ವಿಕಾರಕ್ಕೆ ಒಳಗಾಗದೆ ಇರುವಂತನು ಅಂದ್ರೆ ತಾನೇಕನು. ನೋಡ್ರಿ, ತಾನು ಏಕನು ಅಂದ್ರೆ ತಾನು ಒಬ್ಬನೇ, ಏಕ ಅದ್ವಯ ಏಕನು. ಅಚಲನು ಅಂದ್ರೆ ಚಲನ ಅಥವಾ ಹೋಗುವಂಥದ್ದು ಬರುವಂಥದ್ದು ಏನಾರು ಐತೇನಂದ್ರೆ ಇಲ್ಲ, ಅಚಲನಾಗಿರುವಂತವನು ಆ ಪರಮಾತ್ಮ. ಪರಮಾತ್ಮ ಹಿಂಗೆಲ್ಲ ಲಕ್ಷಣಗಳನ್ನ, ಪರಬ್ರಹ್ಮ ಸ್ವರೂಪ ಇಷ್ಟೆಲ್ಲ ಲಕ್ಷಣಗಳಿಂದ ಕೂಡಿದ. ಸಚ್ಚಿದಾನಂದ, ಅದ್ವಯ, ನಿತ್ಯ, ಪರಿಪೂರ್ಣ, ಮಹಾನ ವಿಧೂರನು, ಅಕಲ್ಪಿತನು, ಅವಿಕೃತಿನು, ತಾನು ಏಕನು, ಅಚಲನು, ಪರಮಾತ್ಮ. ಇಷ್ಟೆಲ್ಲ ಲಕ್ಷಣಗಳನ್ನ ಅಧಿಷ್ಠಾನ ಪರಬ್ರಹ್ಮದ ಲಕ್ಷಣ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಹೇಳೋದು, ಯಾಕಂದ್ರ ಪರಮಾತ್ಮನನ್ನ ಹೇಳುವಂಥದ್ದು ನೋಡ್ರಿ 2 ರೀತಿಯಿಂದ ಹೇಳ್ತಾರ. ಯಾಕಂದ್ರ ಏನೊಂದು ತೋರಂಗಿಲ್ಲ, ಅಜ್ಞಾನವಲ್ಲದ, ಕಲ್ಪಿತನು, ಅವಿಕೃತಿ, ಇವೆಲ್ಲ ವಿಚಾರಗಳನ್ನ ಹೇಳೋದ್ರಿಂದ ಸಚ್ಚಿದಾನಂದ, ನಿತ್ಯ, ಪರಿಪೂರ್ಣ ಆದಂತಹ ಪದಗಳು ಈ ರೀತಿ ಸ್ವಯಂ ಇವು ಹೇಳುವಂಥದ್ದು. ಯಾಕಂತಂದ್ರ ಇಲ್ಲಿ ಕೂಡ ಹಲವಾರು ವಿಚಾರಗಳನ್ನ ಇಲ್ಲಿ ಹೇಳ್ತಾರೆ. ಈ ರೀತಿಯಿಂದ ಈ ಒಂದು ಲಕ್ಷಣಗಳಿಂದ ಕೂಡಿದಂತ ಪರಬ್ರಹ್ಮನ ಸ್ವರೂಪದ ಒಂದು ವಿಚಾರವನ್ನ ಅವರು ಇದರಲ್ಲಿ ಹೇಳ್ತಾರೆ, 1ನೇ ನುಡಿಯಲ್ಲಿ ಹೇಳ್ತಾರೆ. ಈಗ 2ನೇ ನುಡಿಯಲ್ಲಿ ಏನ್ ಹೇಳ್ತಾರ ನೋಡೋಣ. ಯಾವ ರೀತಿ ಅಂತಂದ್ರ ಈ ನಿರ್ವಿಕಾರ ಆನಂದ ರೂಪ ಪರಬ್ರಹ್ಮದಲ್ಲಿ ಈ ಕಲ್ಪಿತ ಜೀವನ ಆತ ತೋರಂಗಿಲ್ಲಲ್ಲ, ಆತ ನಿರ್ವಿಕಾರ ಅದಾನ, ಆನಂದ ರೂಪ ಅದಾನ ಅಂತ ಪರಬ್ರಹ್ಮದಲ್ಲಿ ಕಲ್ಪಿತ ಪುರುಷ ಕಲ್ಪಿತ ಜೀವನು ತೋರಲಾರ ಅಂತ ಏನಾದ್ರೂ ಶಂಕೆ ಮಾಡಿದ್ರ ಅದನ್ನ ಇಲ್ಲಿ ಉತ್ತರ ಹೇಳ್ತಾರೆ. ಹೆಂಗ್ ತೋರಿದ ಆತ? ಆತ ನಿರ್ವಿಕಾರ ಅದನ್ನ, ಯಾವ ಆಕಾರ ಇಲ್ಲ ಅಂತ ನಿರ್ವಿಕಾರದಲ್ಲಿ ಈ ಒಂದು ಕಲ್ಪಿತ ಪುರುಷ ಹೆಂಗ್ ತೋರಿದ? ತೋರಕ್ ಸಾಧ್ಯ ಇಲ್ಲಲ್ಲ ಅಂತ ಶಂಕೆ ಮಾಡಿದ್ರೆ 2ನೇ ನುಡಿಯಲ್ಲಿ ಹೇಳ್ತಾರ, ಅಲ್ಲಿ ನಿಮಿತ್ತ ಒಂದಲ್ಲದೆ ಸುಖ ಸುಪ್ತನಲ್ಲಿ ಕನಸಿನ ಜೀವತ್ವವನ್ನಲ್ಲಳೆ ತೋರ್ಪದಂತೆ ಪರಬ್ರಹ್ಮದಲ್ಲಿ ಕಲ್ಪಿತನಾದನು ಓರ್ವನು. ನೋಡ್ರಿ ಅದ್ ಹೆಂಗ ತೋರ್ತನ್ರಿ ನಿರ್ವಿಷಯವಾದಂತ, ಯಾಕಂದ್ರ ನಿರ್ವಿಕಾರ ನಿರ್ವಿಕಾರವಾಗಿರುವಂತ ಆನಂದ ರೂಪದಲ್ಲಿ, ಆನಂದ ರೂಪವಾದಂತ ಪರಬ್ರಹ್ಮದಲ್ಲಿ ಕಲ್ಪಿತ ಪುರುಷ ಹೆಂಗ್ ತೋರ್ತಾನ ಅಂದ್ರ ಅದಕ್ಕೆ ಉತ್ತರ ಹೇಳ್ತಾರ. ಏನ್ ಹೇಳ್ತಾರ, ಈಗ ಅಲ್ಲಿ ಬ್ರಹ್ಮದಲ್ಲಿ ಯಾವ್ದು ಒಂದು ಕಾರಣ ಇಲ್ಲ ತೋರೋದಕ್ಕ,
ನಿಮಿತ್ತ ಒಂದು ಇಲ್ಲ. ಏನೊಂದು ಇಲ್ಲದಿದ್ರು ಕೂಡ ಅಲ್ಲಿ ತೋರ್ತದಂದ್ರ ಅದ್ ಹೆಂಗ್ ತೋರ್ತದಂದ್ರ ಸುಖ ಸುಪ್ತನಲ್ಲಿ, ಅಂದ್ರ ಸುಖದಿಂದ ಮಲಗಿದಂತ ವ್ಯಕ್ತಿಯಲ್ಲಿ ನಿದ್ರೆ ಹತ್ತಿರ್ತದಲ್ಲ, ನಿದ್ರೆ ಮಾಡುವಂತ ವ್ಯಕ್ತಿಯಲ್ಲಿ ಯಾವುದೇ ನಿಮಿತ್ತವಿಲ್ಲದೆ ಈ ಕನಸಿನ ಸಂಬಂಧವಾದಂತ ವ್ಯವಹಾರ ಅಂದ್ರ ಅಲ್ಲಿ ಜೀವ ವ್ಯವಹಾರ ಹೆಂಗ್ ನಡೀತದೋ ಹಂಗ ಪರಬ್ರಹ್ಮದಲ್ಲಿ ಯಾವ್ದು ನಿಮಿತ್ತಿಲ್ಲ. ಹಿಂಗೆ ಮಲಗ್ಬೇಕು ಹಂಗೆ ಮಲಗ್ಬೇಕು, ಮಲಗಿದಾಗ ಹಿಂಗ್ ಕನಸು ಬೀಳಿ ಕನಸು ಬೀಳಿ ಅಂದ್ರ ಹಂಗ ಆಗ್ತದೇನು ಅಂದ್ರೆ ಇಲ್ಲ. ಕೆಲವು ಸಲ ಹೇಳ್ತಾರ, ಯಾಕಂತಾರ ಒಬ್ಬ ಸಾಲ ಕೊಟ್ಟಿದ್ನಂತ, ಸಾಲ ಬೇರೆದವ್ರಿಗೆ ಕೊಟ್ಟಿದ್ರೆ ಇವ್ರಿಗೆ ಒಂದ್ ಸ್ವಲ್ಪ ಕಷ್ಟನೇ ಬಂದಿತ್ತು. ಅವಾಗ ಈತ ಮಲಗಿದ್ದ, ಕನಸು ಬಿದ್ದಿತ್ತು ರಾತ್ರಿ. ಅವರು ಸಾಲ ಕೊಟ್ಟಿದ್ರಲ್ಲ, ಇವ್ರು ಸಾಲ ಕೊಟ್ಟಿದ್ನಲ್ಲ, ಅವ್ರು ಭೇಟಿಯಾದ್ರು. ಕನಸಿನಲ್ಲಿ ಭೇಟಿಯಾದಾಗ ಈತ ಅಂದ, ನನ್ನ ದುಡ್ಡು ಕೊಡ್ರಿ ಅಂತ ಕೇಳಿದಾಗ ಅವ್ರಂದ್ರು, ನೋಡಪ್ಪ ಅಸಲು ದುಡ್ಡು ನಮಗ್ ಕೊಡಕ್ ಆಗಂಗಿಲ್ಲ, ಬಡ್ಡಿ ಕೊಡಕ್ ಆಗಂಗಿಲ್ಲ, ಅಸಲು ಮಾತ್ರ ಕೊಟ್ಬಿಡ್ತೀವಿ ಅಂತ ಹೇಳಿದ್ರು ಅವ್ರು. ಇಲ್ಲ ನನಗ ಬಡ್ಡಿ ಅಸಲು ಎರಡೂ ಬೇಕು, ಬಡ್ಡಿನೂ ಬೇಕು ಅಂತ ಆತ ಹೇಳ್ದ. ಹೇಳಿದ ತಕ್ಷಣನೇ ಇಲ್ಲ ನಮ್ಗ ಹಂಗ ಅಸಲು ಮಾತ್ರ ಕೊಡ್ತೀವಿ, ಬಡ್ಡಿ ಕೊಡಕ್ ಆಗಂಗಿಲ್ಲ ಅಂತ ಅವ್ರು ಹೇಳಿದ್ರು. ಇಲ್ಲ ನನಗ್ ಬಡ್ಡಿನೂ ಬೇಕು ಅಸಲುನು ಬೇಕು, ಬಡ್ಡಿ ಕೊಡ್ಲೇಬೇಕು ಅಂತ ಹಿಂಗ್ ಮಾಡದ. ಎಚ್ಚರ ಆಗ್ಬಿಡ್ತು. ಮುಂಜಾನೆ ಹೇಳ್ತಿಗೆ ಹೇಳ್ದ, ಇಲ್ಲ ಹಿಂಗ ಸಾಲ ನಾವ್ ಕೊಟ್ಟಿದ್ವಲ್ಲ, ಅವ್ರು ಭೇಟಿ ಆಗಿದ್ರು. ಆಮೇಲೆ ಅವ್ರ ಏನ್ ಹೇಳಿದ್ರು, ನನಗ ಬಡ್ಡಿ ಕೊಡಂಗಿಲ್ಲ ಅಂದ್ರು, ಅಸಲು ಕೊಡ್ತೀವಿ ಅಂತಂದ್ರು. ಅದಕ್ಕೆ ಬೇಡ ನನ್ಗೆ ಎರಡೂ ಬೇಕು, ಬಡ್ಡಿನೂ ಬೇಕೇ ಬೇಕು ಅಂತ ಅನ್ಕೊಂಡೆ. ಅಷ್ಟೊತ್ತಿಗೆ ನನ್ಗೆ ಎಚ್ಚರ ಆಗ್ಬಿಡ್ತು ಅಂತ ಅಂದ. ಅಂದಾಗ ಹೆಂಡ್ತಿ ಅಂದಳ, ನೀವ್ ಎಷ್ಟು ತಪ್ಪು ಮಾಡಿದ್ರಿ ನೀವು, ನಮಗ್ ಬಾಳ ಸ್ವಲ್ಪ ಕಷ್ಟ ಬಂದಿತ್ತು, ಅಷ್ಟು ಕೊಟ್ರು ಸಾಕಾಗಿತ್ತು ಅವ್ರಿಗೆ, ಈಗ ಅವ್ ಬರೋದೇ ಅಪರೂಪ, ನಮಗ ಅಸಲು ಕೂಡ ಬರ್ತವೇ ಇಲ್ಲ ನಂಗ ಆಗ್ಬಿಟ್ಟದ. ಅಂತದ್ರಾಗ ಅವ್ರ ಅಸಲು ಕೊಡ್ತೀವಂದ್ರ ಅಷ್ಟಾರ ತಗೊಳ್ಬೇಕ್ರಿ, ನೀವ್ ಯಾಕೆ ಬಡ್ಡಿನೇ ಬೇಕಂತ ಹಿಡಿದ್ರಿ, ಆಮೇಲೆ ಬೇಕಾದ್ರೆ ನೋಡ್ಬೋದಾಗಿತ್ತು, ಈಗ ನಮಗ್ ಬಹಳಷ್ಟು ಕಷ್ಟ ಇತ್ತು, ಅಂತದ್ರಾಗ ನೀವು ಅಸಲೇ ತಗೊಂಡ್ಬಿಡ್ಬೇಕಾಗಿತ್ತು ಅನ್ನೋ ಮಾತು ಹೇಳಿದ್ಳಾಕಿ. ಹೇಳಿದ್ಗಳನ್ನೇ ಹೌದಾ, ಹಿಂಗ್ ಎಚ್ಚರ ಆಗ್ಬಿಡ್ತು ನನಗ, ಹಿಂಗ ಹೇಳ್ದ. ಇಲ್ಲ ಇವತ್ ಮಲಗ್ರಿ, ಅವ್ರು ಬಂದ್ರಂತಂದ್ರ ನೀವು ಎಷ್ಟ್ ಬರ್ತಾರ ಅಷ್ಟು ನಮಗ್ ಸಿಗ್ಲಿಲ್ಲ ಅಂದ್ರ ಅಷ್ಟು ಸಿಗಂಗಿಲ್ಲ, ಅವ್ರ ಅಸಲು ಕೊಡ್ತೀವಿ ಅಂದ್ರ ನೀವು ತಗೊಂಡೇ ಬಿಡ್ರಿ ಅಂತ ಅಂದ್ಳಾಕಿ. ಅಂದು ಉಗ್ಗಿ ಅದೆಲ್ಲಾ ಮಾಡಿದ್ಳು, ಚೆನ್ನಾಗ್ ಊಟ ಮಾಡ್ಸಿದ್ಳು. ಹಸ್ಕೊಂಡು ಮಲಗಿದ, ಒಟ್ಟು ತುಂಬಾ ಊಟ ಮಾಡಿದ. ಮಲಗ್ರಿ, ಕನಸ್ನಾಗ ಬರ್ತಾರ, ಸ್ವಲ್ಪ ಹುಷಾರಾಗಿರಿ, ತಗೊಳ್ರಿ ದುಡ್ಡು ಅಂತ ಹೇಳಿಕೆ ಮಲಗಿಸಿದ್ಳು. ಆಯ್ತು, ಅದ್ ಹೊಟ್ಟೆ ತುಂಬಾ ಊಟ ಮಾಡಿದ್ದ, ನಿದ್ದೆ ಬಂತು. ಬೆಳಗ್ಗೆವರೆಗೆ ಯಾವ ಕನಸಿಲ್ಲ, ಏನಿಲ್ಲ. ಮುಂಜಾನೆ ಅದ್ ಬಂದಿದ್ರೇನ್ರಿ, ಕೊಟ್ರೇನ್ ದುಡ್ಡು ಅದು ಇದು ಅಂತ ಹೇಳಿದ್ರೆ, ಇಲ್ಲ ನನ್ ಕನಸೇ ಬಿದ್ದಿಲ್ಲಮ್ಮ ಅಂತಂದ. ಅಂದ್ರ ಏನು ಅಂದ್ರ, ಕನಸು ಹಿಂಗ ಬಿಡ್ಬೇಕು ಹಂಗ ಬಿಡ್ಬೇಕು ಅನ್ನೋದು ಏನಾರ ಐತೇನು ಅಂದ್ರೆ ಇಲ್ಲ, ಅದು ನಿಮಿತ್ತ ಇಲ್ಲ, ಯಾವುದೇ ಒಂದು ಕಾರಣನೂ ಇಲ್ಲ, ಅಚಾನಕ್ ತೋರ್ತದ ಕನಸು. ಅದ್ರಂಗ ಸಚ್ಚಿದಾನಂದ ಆಧಾರ ಅಧಿಷ್ಠಾನವಾದಂತ ಪರಬ್ರಹ್ಮದಲ್ಲಿ ಅಲ್ಲಿ ಯಾವುದೇ ಒಂದು ನಿಮಿತ್ತಿಲ್ಲದೆ ಈ ಕಲ್ಪಿತ ಪುರುಷ ತೋರಿದ ಅನ್ನುವಂಥದ್ದು. ಈ ಕನಸಿನಂಗ ತೋರಿದನ. ಅದಕ್ಕೆ ಹೇಳ್ತಾರ, ಅಲ್ಲಿ ನಿಮಿತ್ತ ಒಂದಲ್ಲದೆ ಸುಖ ಸುಪ್ತನಲ್ಲಿ ಕನಸಿನ ಜೀವತು ನಲ್ಲನೆ ಪರಿತೋರ್ಪದಂತೆ ಪರಬ್ರಹ್ಮದಲ್ಲಿ ಕಲ್ಪಿತನಾದನು ಓರ್ವನು. ಈ ರೀತಿ ಪರಬ್ರಹ್ಮದಲ್ಲಿ ಯಾವೊಂದು ನಿಮಿತ್ತವಿಲ್ಲ, ಹಿಂಗೆ ಬಿಡ್ಬೇಕು ಹಂಗೆ ಬಿಡ್ಬೇಕು, ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕು, ಏನು ಇಲ್ಲ. ಇರದೇ ಇಂಥದ್ರಲ್ಲಿ ಅಕಸ್ಮಾತ್ ಈ ಕಲ್ಪಿತ ಪುರುಷ ಅಲ್ಲಿ ತೋರಿದ. ಈ ರೀತಿ ಅಕಸ್ಮಾತ್ ಕಲ್ಪಿತ ಪುರುಷನಿಗೂ ಮತ್ತ ಈ ರೀತಿಯಾಗಿ ಪರಬ್ರಹ್ಮದಲ್ಲಿ ಯಾವುದೊಂದು ನಿಮಿತ್ತಿಲ್ಲ. ಅಕಸ್ಮಾತ್ ಕಲ್ಪಿತ ಪುರುಷನಿಗೂ ಉಪಮೇಯಗಳೆಂದು ತಿಳಿಯತಕ್ಕದ್ದು ಅನ್ನುವಂಥದ್ದು ಕೂಡ ಹೇಳ್ತಾರ ಅವರು. ಮತ್ತೆ ಈಗ 3ನೇ ನುಡಿಯಲ್ಲಿ ಏನ್ ಹೇಳ್ತಾರ ಅಂತಂದ್ರ, ಹಿಂಗೆ ಹಂಗೆ ಅಂತ ಹೇಳಕ್ ಬರೋದೇ ಇಲ್ಲ. ಅದಕ್ಕೆ ಈ ಕಲ್ಪಿತ ಪುರುಷ ನೀವು ತೂರಿದ, ಬ್ರಹ್ಮದಲ್ಲಿ ಕಲ್ಪಿತ ಪುರುಷ ತೂರಿದ ಅಂತ ನೀವ್ ಹೇಳಿದ್ರಿ. ಆದ್ರ ಇತ್ತ ಏನ್ ಭಿನ್ನ ಆಗ್ಯದನೋ, ಕಲ್ಪಿತ ಪುರುಷ ತೋರಿದಂತ ನೀವ್ ಹೇಳಿದ್ರಿ, ಆದ್ರ ಈತ ಭಿನ್ನ ಆಗಿದನು ಅಂತ ಹೇಳಿದ್ರ, ಈತ ಭಿನ್ನ ಅದನಂತ ಹೇಳಿದ್ರ ದ್ವೈತಾಪತ್ತಿ ಬರ್ತದ. ಆಮೇಲೆ ಅಭಿನ್ನ ಅಂತ ಹೇಳಿದ್ರ ಕಲ್ಪಿತನು ಉತ್ಪನ್ನವಾಗಿಯೇ ಇಲ್ಲ ಅಂತ ಹೇಳ್ಬೇಕಾಗ್ತದೆ. ಅಭಿನ್ನ ಅಂತಂದ್ರ ಅದ ಉತ್ಪತ್ತಿ ಆಗಿಲ್ಲ ಅನ್ಬೇಕಾಗ್ತದೆ, ಭಿನ್ನ ಅಂದ್ರೆ ದ್ವೈತಾಪತ್ತಿ ಬರ್ತದ. ಹಿಂಗ ಶಂಕೆ ಮಾಡಿದ್ರ ಅದಕ್ಕ ಅವ್ರ ಉತ್ತರ ಹೇಳ್ತಾರ. ಏನ್ ಹೇಳ್ತಾರ
ಯಾಕಂದ್ರ ಆ ಬ್ರಹ್ಮದೊಳಗ ಆತ ಬ್ರಹ್ಮನ ಬಿಟ್ಟು ಕಡ್ಯಾಕ್ ಅದನಂದ್ರ ದ್ವೈತಾಪತ್ತಿ ಬರ್ತದ, ಇಲ್ಲ ಬ್ರಹ್ಮನೊಳಗ ಅದನಂದ್ರ ಅದು ಉತ್ಪತ್ತಿ ಆಗಿಲ್ಲ ಅಂತ ಅನ್ಕೊಳ್ಬೇಕಾಗ್ತದ. ಅಂದ್ರೆ ಎರಡ್ರಾಗ ಯಾವ್ದು ನಮಗ್ ಸಂಖ್ಯೆ ಬರ್ತದಲ್ಲ ಅಂತಂದ್ರ ಮೂರನೇ ನುಡಿಯಲ್ಲಿ ಹೇಳ್ತಾರ, ಕಾಂತೆ ಕಲ್ಪಿತ ಜೀವನು ಇಂತು ಆತ್ಮ ಪದದೋಳ್ ಓರಂತೆ ತೋರಿದನು ಅನ್ಯಮಿಲ್ಲೆಂದು ಭ್ರಾಂತರ ಭ್ರಾಂತ ಪೂರ್ವಕಮೆಂಬ ವಚನದಿಂದಂ ತಿಳಿ ಸತ್ಯಾನುಭವವಿದು ಅಂತ ಹೇಳ್ತಾರ. ಕಾಂತೆ ಕಾಂತೆ ಅಂದ್ರ ಮೈತ್ರೇಯಿ. ಆತ್ಮ ಪದದೋಳು ಅಂದ್ರ ಪರಬ್ರಹ್ಮದಲ್ಲಿ ಕಲ್ಪಿತವಾದಂತ ಜೀವ. ಈ ಪ್ರಕಾರ ಯಾಕಂದ್ರ ಹೆಂಗ್ ತೋರಿದ ಮೈತ್ರೇಯ ಕೇಳು, ಪರಬ್ರಹ್ಮದಲ್ಲಿ ಕಲ್ಪಿತ ಜೀವನು ಹೆಂಗದನ, ಬೇರೆ ಇಲ್ಲದಂಗ ಆತ ತೋರಿದಾನ ನೋಡ್ರಿ. ಕಲ್ಪಿತ ಪುರುಷ ಪರಬ್ರಹ್ಮದಲ್ಲಿ ಆತ ಬೇರೆ ಇಲ್ಲದಂತೆ ತೋರಿದಾನ. ಹೆಂಗ ಆದ್ರ ಅಧಿಷ್ಠಾನದ ಬ್ರಹ್ಮಕ್ಕಿಂತಲೂ ಭಿನ್ನವಾಗಿ ಕಲ್ಪಿತ ಪುರುಷ ತೋರಕ್ ಸಾಧ್ಯ ಇಲ್ಲ. ಹೆಂಗ ಅಧಿಷ್ಠಾನವಾದ ಪರಬ್ರಹ್ಮಕ್ಕಿಂತಲೂ ಭಿನ್ನವಾಗಿ ಕಲ್ಪಿತ ಜೀವನ ತೋರಕ್ ಬರಂಗಿಲ್ಲ, ತೋರಲಾರ್ನು ನೋಡ್ರಿ. ಯಾಕಂದ್ರ ಕಲ್ಪಿತ ವಸ್ತು ಈಗ ಕನಸು ಯಾರಲ್ಲಿ ಬಿದ್ದದ, ನಿನ್ನೊಳಗ್ ಬಿದ್ದದ. ನಿನ್ ಬಿಟ್ಟು ಕಡಕ್ ತೋರಕ್ ಆಗ್ತದ ಕನಸು? ಇಲ್ವಲ್ಲ. ನಿನ್ ಬಿಟ್ಟು ಕಡಕ್ ಕನಸು ಯಾವತ್ತೂ ತೋರಂಗಿಲ್ಲ. ಅದ್ರಂಗ ಇಲ್ಲಿ ಕೂಡ ಕಲ್ಪಿತ ವಸ್ತು ಅಧಿಷ್ಠಾನವನ್ನ ಬಿಟ್ಟು ಬೇರೆ ಆಗಿರ್ಲಿಕ್ಕೆ ಬರಂಗಿಲ್ಲ. ಅದಕ್ಕ ಅದ್ ಹೆಂಗಾಗ್ತದ್ರ ಅಧಿಷ್ಠಾನದೊಡನೆ ಭ್ರಾಂತಿಯಿಂದ ಪ್ರತೀತಿ ಆಗ್ತದ. ಭ್ರಾಂತಿ ಪ್ರತೀತಿ ಆಗ್ತದ. ಯಾವಾಗ ಅಧಿಷ್ಠಾನದೊಡನೆ ಅಲ್ಲಿ ಭ್ರಾಂತಿ ಪ್ರತೀತಿ ಆಗ್ತದ. ಆದ್ರ ಇದು ಹೆಂಗಾದಪ್ಪ ಅಂದ್ರ ಇದು ಎಲ್ಲರಿಗೂ ಗೊತ್ತಾಗುವಂಥದ್ದು. ಈಗ ನಾವು ಹಿಂದೆ ಹೇಳಿದ್ರೆ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಭ್ರಾಂತಿ ಆಗ್ಯದಲ್ಲ, ಇದ್ದದ್ದು ಅಧಿಷ್ಠಾನ ವಸ್ತು ಇದ್ದದ್ದು ಬೇರೆ ಅದ, ಅದ್ರಾಗ ಭ್ರಾಂತಿಯಿಂದ ತೋರ್ಯದ. ಅದ್ರಂಗ ಇಲ್ಲಿ ಅಧಿಷ್ಠಾನದೊಡನೆ ಭ್ರಾಂತಿ ಪ್ರತೀತಿ ಆಗಿದೆ. ಇದು ಎಲ್ರಿಗೂ ಹೇಳುವಂತ ವಿಚಾರ, ಎಲ್ಲರಿಗೂ ಗೊತ್ತಿರೋ, ಎಲ್ಲರಿಗೆ ಇದು ಸಮ್ಮತವಾಗಿರುವಂತ ವಿಚಾರ. ಯಾಕಂದ್ರೆ ಅಧಿಷ್ಠಾನವಿಲ್ಲದೆ ಎಲ್ಲಾದ್ರೂ ಈ ಕನಸು ಆ ವ್ಯಕ್ತಿಯಲ್ಲಿ ಬಿದ್ದಿರ್ತದ. ವ್ಯಕ್ತಿ ಇರ್ಲಾರ್ದ ಕನಸು ಎಲ್ಲಾದ್ರೂ ಬೀಳ್ತದೇನ? ಇಲ್ಲಲ್ಲ. ಅದಕ್ಕ ಈ ರೀತಿಯಾಗಿ ಕಲ್ಪಿತ ವಸ್ತುವಿನಿಂದ ಈ ಕಲ್ಪಿತ ವಸ್ತುವಿನಿಂದ ಅಧಿಷ್ಠಾನ ಒಂದು ವಸ್ತುವಿಗೆ ಪ್ರತಿಬಂಧಕ ಏನಾದ್ರು ಐತೇನು ಅಂದ್ರೆ ಇಲ್ಲ, ಏನು ಇಲ್ಲ. ಈಗ ಅದೇ ಶುಕ್ತಿಯಲ್ಲಿ ನಾವು ರಜತ ಭ್ರಾಂತಿ ಮಾಡ್ಕೊಂಡು ಅದರಿಂದ ಏನಾದ್ರು ಪ್ರತಿಬಂಧಕ ಆಯ್ತು, ಶುಕ್ತಿಗೆ ಏನು ಇಲ್ಲ. ಅದೇ ಅದ್ರಂಗ ಕಲ್ಪಿತ ಜೀವನು ನೋಡ್ರಿ ಬಹಳ ಬಹಳ ಸೂಕ್ಷ್ಮ ವಿಚಾರಗಳು. ಎಂತ ಒಂದು ಅದ್ಭುತವಾದಂತ ವಿಚಾರ. ನಾವೇನೇನೋ ತಿಳ್ಕೊಂಡ್ಬಿಟ್ಟಿರ್ತೀವಲ್ಲ ನೋಡ್ರಿ ಹೆಂಗೆ ಹೇಳ್ತಾರ ಅದು. ಕಲ್ಪಿತ ಜೀವನು ಅಧಿಷ್ಠಾನ ಪರಬ್ರಹ್ಮದಲ್ಲಿ ಕಲ್ಪಿತನಾದ್ರಿಂದ ಇದು ಉಕ್ತ ಶಂಕೆಗೆ ಅಂದ್ರೆ ಸಂಶಯಕ್ಕೆ ಅವಕಾಶವಿಲ್ಲ ಅಂತ ಈ ರೀತಿಯಾಗಿ ಇದು ಯಥಾರ್ಥ ಅನುಭವ ರೂಪವಾಗಿರುವಂಥದ್ದು ಇದು. ಯಾಕಂತಾರ ಕಲ್ಪಿತ ಆಗಿದಾನಂದ್ರೂ ಕೂಡ ಅಧಿಷ್ಠಾನಕ್ಕೆ ಯಾವ ತೊಂದರೆ ಇಲ್ಲ. ಈ ರೀತಿಯಾಗಿ ಹೇಳ್ತಾರೆ. ಕಲ್ಪಿತ ಜೀವನ ಅಧಿಷ್ಠಾನ ಪರಬ್ರಹ್ಮದಲ್ಲಿ ಕಲ್ಪಿತ ಆಗಿ ಇರೋದ್ರಿಂದ ಇದೀಗ ಅಲ್ಲಿ ಯಾವ ಸಂಶಯಕ ಶಂಕೆಗೆ ಅವಕಾಶ ಇಲ್ಪ ಅಂತ ಕೂಡ ಹೇಳ್ತಾರ. 4ನೇ ನುಡಿಯಲ್ಲಿ ಹೇಳ್ತಾರ, ಏನ್ ಹೇಳ್ತಾರ, ಈ ಕಲ್ಪಿತ ಪುರುಷ ಅದನ್ನಲ್ಲ, ಈ ಜೀವ ಕಲ್ಪಿತ ಪುರುಷ ಅಂದ್ರೆ ಯಾರು? ಏನ್ ಇಷ್ಟೆಲ್ಲ ವ್ಯವಹಾರ ಮಾಡಕತ್ತೀವಲ್ಲ, ಉಣ್ತೀವಿ ತಿಂತೀವಿ ವಿಚಾರ. ಯಾಕಂತಂದ್ರ ಇಲ್ಲೇನು 84 ಲಕ್ಷ ಜೀವರಾಶಿಯಲ್ಲಿ ಹೋಗಿದೀವಿ ಬಂದಿದೀವಿ ಸತ್ತಿದೀವಿ, ಇಷ್ಟೆಲ್ಲ ಶರೀರಗಳನ್ನ ತಗೊಂಡು ಬಂದಿದೀವಿ. ಇಷ್ಟೆಲ್ಲ ದುಃಖಕ್ಕೆ ಗುರಿಯಾಗಿರುವಂತ ಈ ಕಲ್ಪಿತ ಪುರುಷ ಜೀವಾತ್ಮ ಇತಾನೆ. ಇಲ್ಲಿ ಏನೊಂದು ಸಾಧನವಿಲ್ಲದೆ ನಿಮಿತ್ತವಿಲ್ಲದೆ ಅನೇಕ ರೂಪ ಉಳ್ಳವನು ಹೆಂಗಾದೈತ ಈ ಕಲ್ಪಿತ ಪುರುಷ ಏನದನ, ಇವ ಜೀವ ಒಬ್ಬನೇ ಅದನ, ಹೌದಾ? ಮತ್ತೆ ಏನೊಂದು ಸಾಧನ ಇಲ್ಲದೆ ಮತ್ತ ನಿಮಿತ್ತವಿಲ್ಲ, ಇದಕ್ಕೆ ಕಾರಣನೇ ಇಲ್ಲ, ಹಿಂಗ ಹಂಗಂತ ಹೇಳಕ್ ಸಾಧ್ಯನೇ ಇಲ್ಲ. ಮತ್ತೆ ಅನೇಕ ರೂಪ ಉಳ್ಳಂತವ್ನ ಹೆಂಗದ ಅಂತ ಪ್ರಶ್ನೆ ಮಾಡಿದ್ರ ಇಲ್ಲಿ ಹೇಳ್ತಾರ. ಏನ್ ಹೇಳ್ತಾರ? 4ನೇ ನುಡಿಯಲ್ಲಿ ಹೇಳ್ತಾರ, ಆ ಕನಸಿನ ಜೀವನೆಂತು ಇದೇ ಪ್ರಶ್ನೆ ಮಾಡ್ತಾರಿಲ್ಲಿ. ಆ ಕನಸಿನ ಜೀವನೆಂತು ತನ್ನಿಂ ತಾನು ಅನೇಕ ವಿಕೃತಿಗಳು
ಒಂದಿದ ನಿಂತು ರಾಕೇಂದು ಮುಖಿ ನೋಡು ಕಲ್ಪಿತ ಪುರುಷನೇ ಸ್ವೀಕರಿಸಿದನು ಈ ಭಾವನೆಗಳ. ಏನ್ ಹೇಳ್ತಾರ ಅವರು? ಕನಸಿನ ಜೀವನ್ರ ಸ್ವಪ್ನದಲ್ಲಿದ್ದಂತ ಜೀವನು ಹೆಂಗ ತಾನಾಗಿಯೇ ಅನೇಕ ವಿಕಾರಗಳನ್ನ ಹೊಂದುತ್ತಾನ, ಅದೇ ರೀತಿ ಕೂಡ ರಾಕೇಂದು ಮುಖಿ ಅಂದ್ರ ಪೂರ್ಣ ಚಂದ್ರನ ಮುಖ ಉಳ್ಳಂತ ಮೈತ್ರಾದೇವಿಗೆ ವರ್ಣನೆ ಮಾಡ್ತಾರ. ಕಲ್ಪಿತ ಪುರುಷನೇ, ಕಲ್ಪಿತ ಜೀವನೇ ಅನೇಕ ಭಾವನೆಗಳನ್ನ ಸ್ವೀಕಾರ ಮಾಡದ. ಹೆಂಗ್ ಮಾಡದ? ಕನಸಿನಲ್ಲಿ ಒಬ್ಬ ಜೀವನೇ ಏನೊಂದು ನಿಮಿತ್ತಿಲ್ಲ, ಹಿಂಗ ಹಂಗ ಅಂತ ಏನಿಲ್ಲ, ಅದು ಕಾರಣನೂ ಇಲ್ಲ, ಏನಿಲ್ಲ, ಇಲ್ಲದೆ ಅನೇಕ ದೃಶ್ಯವಾದ ಗಜ ತುರಗ, ಯಾಕಂದ್ರ ಹಲವಾರು ಭಾವನೆಗಳನ್ನ ಹೆಂಗ್ ಕಾಣ್ತಾನೆ ಕನಸಿನಲ್ಲಿ ನೋಡ್ತೀವಲ್ಲ ನಾವು. ನಾನಾ ರೀತಿ ಅಲ್ಲಿ ಆ ಜೀವ ಇರುವಂತವ್, ಕನಸಿನಲ್ಲಿರುವಂತವನು ಒಬ್ಬನೇ ಜೀವಾತ್ಮ ಅಂದ್ರೂ ಕೂಡ ಅಲ್ಲಿ ಆನೆಗಳನ್ನ ನೋಡ್ತೀವಿ, ಕುದುರೆಗಳನ್ನ ನೋಡ್ತೀವಿ, ಒಂದು ಊರ್ ನೋಡ್ತೀವಿ, ಒಂದು ನೀರ್ ನೋಡ್ತೀವಿ, ಜಾತ್ರೆ ನೋಡ್ತೀವಿ, ಜಾತ್ರೆಯಲ್ಲಿರುವಂತ ಹಲವಾರು ಜನರುಗಳನ್ನ ನೋಡ್ತೀವಿ, ಪ್ರತಿಯೊಂದು ಅಲ್ಲಿ ನಾವು ನೋಡ್ತೀವಿ. ಅದಕ್ಕ ಇವೆಲ್ಲ ಭಾವನೆಗಳು ಯಾರು ತಾಳಿದ್ರು? ಅದೇ ಕಲ್ಪಿತ ಪುರುಷನ ಇವೆಲ್ಲ ಭಾವನೆಗಳನ್ನ ತಾಳಿದ. ಹಂಗೆ ಈ ಕಲ್ಪಿತ ಜೀವನು ತಾನೊಬ್ಬನೇ ಮುಂದೆ ಹೇಳುವ ಅನೇಕ ಭಾವನೆಗಳನ್ನ ತಾಳ್ತಾನೆ. ಕನಸಿನಲ್ಲಿ ನಾವೆಲ್ಲವನ್ನ, ಆ ಕನಸಿನಲ್ಲಿ ಕಾಣುವಂತ ವ್ಯವಹಾರ ಯಾರ ಒಂದು ಏನು ಆ ಒಂದು ಕಂಟ್ರೋಲ್ದಾಗಿರ್ತದ, ಯಾರ ಆಕಾರ ಪಡಿತಾರಲ್ಲಿ ಕನಸಿನಲ್ಲಿ, ಆ ಜೀವಾತ್ಮನೇ ಎಲ್ಲ ಆಕಾರಗಳನ್ನ ತಾನೇ ತಗೊಳ್ತಾನೆ. ಅನ್ಯ ವಸ್ತುಗಳದಾವೇನ ಅಲ್ಲಿ? ಇನ್ನು ನಾವು ಜಾಗ್ರದಲ್ಲಿ ಅದನ್ನ ಒಂದು ಕಾರ್ ತಗೊಳ್ಬೇಕಾದ್ರೆ ಅಥವಾ ಏನೋ ಒಂದ್ ತರ್ಬೇಕಾದ್ರ ಹೋಗಿ ದುಡ್ಡು ಕೊಟ್ಟು ಅದನ್ನ ತಂದು ಮನೆ ಮುಂದೆ ನಿಂದ್ರಿಸಿ ಅದ್ರಾಗ ತಿರುಗಾರ. ಅದ್ರ ಕನಸಿನಲ್ಲಿ ಎಲ್ಲಾ ಆಕಾರಗಳನ್ನ ಜೀವಾತ್ಮನೇ ತಗೊಂಡಿರ್ತಾನ, ಎಲ್ಲಾ ಆಕಾರಗಳನ್ನ ಆತನೇ ಪಡ್ಕೊಂಡಿರ್ತಾನಲ್ಲ. ಅದೇ ರೀತಿ ಕೂಡ ಇಲ್ಲಿ ಹೆಂಗ ಕನಸಿನೊಳಗ ಎಲ್ಲ ದೃಶ್ಯಗಳಾದಂಥ ಎಲ್ಲವನ್ನ ಆತ ಒಬ್ಬನೇ ಹೆಂಗ ತಾಳಿರ್ತಾನೋ, ಅದೇ ರೀತಿ ಈ ಕಲ್ಪಿತ ಜೀವನು ತಾನೊಬ್ಬನೇ ಮುಂದೆ ಹೇಳುವಂತ ಅನೇಕ ಭಾವನೆಗಳನ್ನ ತಾನೇ ತಾಳಿದಾನ. ಈ ರೀತಿ ಇಲ್ಲಿ ದೃಷ್ಟಿ ಸೃಷ್ಟಿ ಒಂದೇ ಆಗಿರುವಂಥದ್ದು. ದೃಷ್ಟಿ ಸೃಷ್ಟಿ ಎಷ್ಟು ಅದ್ಭುತ! ಅದಕ್ಕೆ ಇದು ಸೂಕ್ಷ್ಮತೆ ಮನಸ್ಸನ್ನು ಬೇಕು ನೋಡ್ರಿ. ನಾವೆಲ್ಲವನ್ನ ನೋಡ್ತೀವಿ ಅಂದ್ರೆ ಅದೆಲ್ಲ ನನ್ನೊಳಗೆ ಇರುವಂಥದ್ದು. ಈ ಜಗತ್ತನ್ನ ನೋಡ್ತಾ ಇದ್ದೀನಿ, ಪ್ರತಿಯೊಂದು ವಸ್ತುಗಳು ಕೂಡ ನಿನ್ನ ಸೃಷ್ಟಿ, ನಿನ್ನ ದೃಷ್ಟಿ ಹೆಂಗದ, ಸೃಷ್ಟಿ ಕೂಡ ನಿನ್ನೊಳಗ ಅದ. ದೃಷ್ಟಿ ಸೃಷ್ಟಿ ಕನಸಲ್ಲಿ ನಿನ್ನೊಳಗ ತೋರ್ಯದ. ಆ ಕನಸಿನಲ್ಲಿ ಜೀವಾತ್ಮ ಒಬ್ಬನೇ ಅದನ್ನ ಎಲ್ಲಾ ಆಕಾರಗಳನ್ನ ತಾನೇ ತನ್ನಲ್ಲೇ ನಡೆದದೆಲ್ಲಾನು, ಅದೆಲ್ಲ ಆಕಾರ ತನ್ನೊಳಗ ನಡೆದದಲ್ಲ. ಹಂಗ ಇಲ್ಲಿ ಸೃಷ್ಟಿ ದೃಷ್ಟಿ ಈ ರೀತಿ ಏಕ ಜೀವವಾದವು. ಈ ರೀತಿ ಯಾಕಂದ್ರೆ ಒಂದೇ ನಿನ್ನ ಸೃಷ್ಟಿನೇ ದೃಷ್ಟಿ. ಅದಕ್ಕ ಈ ಗ್ರಂಥದಲ್ಲಿ ನಾವು ವಿಚಾರ ಮಾಡ್ಬೇಕಾದಂಥದ್ದು, ಊಹೆ ಮಾಡ್ಬೇಕಾದಂಥದ್ದು ಅಂತ ಹೇಳ್ತಾರ. ನಿನ್ನ ಸ್ವರೂಪನೇ ಎಲ್ಲಾನು. ಯಾವ ರೀತಿ ಕನಸಿನಲ್ಲಿ ಪ್ರತಿಯೊಂದು ದೃಶ್ಯದ ವಿಚಾರಗಳನ್ನ, ಈ ಊರಾಯ್ತು, ಏನೇ ಒಂದು ಅಲ್ಲಿ ದೃಶ್ಯದ ಪದಾರ್ಥಗಳು ಎಲ್ಲ ನಿನ್ನ ಆಕಾರನೇ ಆಗಿರ್ತದಲ್ಲ. ಕನಸಿನಲ್ಲಿ ಬೇರೆ ಬೇರೆ ಏನಾದ್ರು ಅದಾವೇನಲ್ಲಿ, ಅನ್ಯ ವಸ್ತುಗಳೇನಾದ್ರು ಕಾಣ್ತಾವೇನು? ಇಲ್ಲ, ಅದು ನಿನ್ನಲ್ಲೇ ಎಲ್ಲವನ್ನು ತೋರುವಂಥದ್ದು. ಅದೇ ರೀತಿ ಕೂಡ ಈ ಜೀವಾತ್ಮನು ಅನೇಕ ಭಾವನೆಗಳನ್ನ ಅಲ್ಲಿ ಪಡ್ಕೊಂಡ ಅನ್ನುವಂಥ ವಿಚಾರದಲ್ಲಿ ಹೇಳುತ್ತಾರೆ ಅವರು. ಮತ್ತ 5ನೇ ನುಡಿಯಲ್ಲಿ ಹೇಳ್ತಾರೆ, ಯಾವ ಭಾವನೆಗಳನ್ನ ತಾಳಿದ ಜೀವಾತ್ಮ, ಯಾವ ಭಾವನೆಗಳನ್ನ ತಾಳಿದ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರೆ. 5ನೇ ನುಡಿ ನೋಡ್ರಿ. ಪರಕಿಸು ನೀರೇ ಕಲ್ಪಿತನು ಅಹಂಭಾವ ಪರನು ಅಜ್ಞಭಾವ ಸಹಿತನೆಂದು ಸರಸಿಜ ದಳನೇತ್ರ ಕೇಳು ಆ ಪ್ರಕೃತಿ ಭಾವದರ ಇದಂ ಭಾವ ತ್ರಿತಯೋದ ಋಷಿ ಅನ್ನುವಂಥದ್ದು 5ನೇ ನುಡಿಯಲ್ಲಿ. 6ನೇ ನುಡಿಯಲ್ಲಿ ವಿದ್ಯಾರೂಪನು ತಾನು ಅವಿದ್ಯಾತ್ಮಕನು, ವಿದ್ಯಾ ಅವಿದ್ಯಾಮಯನು, ತ್ರಿವಿಕೃತಿಗನು, ವೃದ್ಧೆ ಕೇಳು ಈ ಜಗದ್ಬೀಜನು, ಬಳಿಕ ಬೋಧ್ಯಾದುತಿ ಎನಿಸುವವನು ಅವನಿಂತು ಅಂತ ಹೇಳ್ತಾರೆ. ನೀರೇ ಅಂದ್ರ ಸ್ತ್ರೀಯಳೆ. ಪರಕಿಸು ಅಂತಂದ್ರ ವಿಚಾರ ಮಾಡು. ಕಲ್ಪಿತನೆ ಅಂದ್ರೆ ಕಲ್ಪಿತ ಜೀವನೆ.
ಅತ ಹೆಂಗ ಅಂತಂದ್ರ ಇಲ್ಲಿ ಹಲವಾರು ವಿಚಾರಗಳನ್ನ ಅವರು ಹೇಳ್ತಾರೆ. ಯಾವ ರೀತಿ ಅಂದ್ರ ಅಹಂಭಾವ ಪರನು, ಈ ಜೀವಾತ್ಮ ಈ ಭಾವನೆಗಳನ್ನ ತಗೊಂಡ. ಯಾವ್ಯಾವ ಭಾವನೆಗಳು? ನಾನೆಂಬ ಭಾವನೆಯಿಂದ ಕೂಡಿದವನು ಜೀವಾತ್ಮ, ಅಹಂಭಾವ ಪರನು ಒಂದದ್ದು. ಮತ್ತೆ ಭಾವ ಸಹಿತನೆಂದು ಅಂದ್ರೆ ನಾನು ಯಾರಿದ್ದೀನಿ ಅನ್ನುವಂಥದ್ದು ತಿಳಿಯದೆ ಇರುವಂಥವನು ಅಜ್ಞಭಾವ ಸಹಿತನೆಂದು. ಅಜ್ಞಭಾವ ಸಹಿತನೆಂದು ಅಹಂಭಾವ ಪರನು ಒಂದು, ಅಜ್ಞಭಾವ ಸಹಿತನ್ ಅನ್ನುವಂಥ ಭಾವನೆಗಳನ್ನ ಸ್ವೀಕಾರ ಮಾಡಿದಂಥವ್ನು ಯಾರು? ಜೀವಾತ್ಮ. ಈತ ಏನ್ ಹೇಳ್ತಾನೆ? ನಾನು ಯಾರಿದ್ದೀನಿ ಅಂತ ನನಗೆ ಗೊತ್ತಿಲ್ಲ, ನನಗೆ ತಿಳಿದಿಲ್ಲ ಅನ್ನುವಂಥ ಭಾವವನ್ನ ತಗೊಂಡ ಈತ. ಮತ್ತೆ ಇಲ್ಲಿ ಏನ್ ಹೇಳ್ತಾರ? ಸರಸಿಜ ನೇತ್ರೆ ಅಂತಂದ್ರು ಕೂಡ ಇಲ್ಲಿ ಏನ್ ಹೇಳ್ತಾರ? ಅಲ್ಲಿ ಕಮಲದ ಎಲೆಯಂತೆ ಕಣ್ಣುಗಳಿದ್ದು ಅಂತ ಹೇಳ್ತಾರ. ಮೈತ್ರಿಯೇ ಇಲ್ಲಿ ಕೇಳು ನೋಡ್ರಿ, ಕೇಳು ಅಂದ್ರೆ ಕೇಳು. ಆ ಪ್ರಕೃತಿ ಭಾವಧರನು, ಪ್ರಕೃತಿ ಭಾವಧರನು ಅಂದ್ರ ಪ್ರಕೃತಿ ಅನ್ನುವಂಥದ್ದು ದೇಹ ಅನ್ನುವಂಥದ್ದು. ಆ ದೇಹವೇ ನಾನು ಅನ್ನುವಂಥ ಬುದ್ಧಿಯಿಂದ ಕೂಡಿಕೊಂಡಿರುವಂಥದ್ದು. ಅದಕ್ಕೇನ್ ಹೇಳ್ತಾರ? ಪ್ರಕೃತಿ ಭಾವಧರನು ಅಂತ ಹೇಳ್ತಾರ. ಈ ರೀತಿಯಾಗಿ ನಾನು, ಯಾಕಂದ್ರೆ ಈ ದೇಹವೇ ನಾನು ಅನ್ನುವಂಥ ಬುದ್ಧಿಯಿಂದ ಕೂಡಿಕೊಂಡಿರುವಂಥದ್ದು. ಮತ್ತೆ ಇದಂ ಭಾವ ತ್ರಿತಯೋದ ಋಷಿ ಅಂದ್ರೆ, ಇದಂ ಭಾವ ತ್ರಿತಯೋದ ಋಷಿ ಅಂದ್ರ ಈ ಮೂರ್ ಅವಸ್ಥೆ. ಯಾವು? ಜಾಗ್ರ, ಸ್ವಪ್ನ, ಸುಸುಪ್ತಿ. ಇವು ಮೂರು ಅವಸ್ಥೆ. ಆಮೇಲೆ ದೇಹ ಸ್ಥೂಲ, ಸೂಕ್ಷ್ಮ, ಕಾರಣ ಅನ್ನುವಂಥದ್ದು. ಆಮೇಲೆ ಈ ಕರಣ ಅನ್ನುವಂಥದ್ದು ಈ ಜಾಗ್ರದಲ್ಲಿ ನೇತ್ರ, ಮತ್ತೆ ಈ ಮನಸ್ಸು ಮತ್ತೆ ಅವಿದ್ಯೆ ಅನ್ನುವಂಥದ್ದು ಕೂಡ ತಗೊಳ್ತಾರ ಕರಣ. ಯಾಕಂತಂದ್ರ ಜಾಗ್ರದಲ್ಲಿ ನೇತ್ರವನ್ನ ಸಾಧನೆ ಮಾಡ್ಕೊಂಡು ವ್ಯವಹಾರ ಮಾಡುವಂಥದ್ದು, ಮನಸ್ಸಿನ ಸಾಧನೆ ಮಾಡ್ಕೊಂಡು ಕನಸಿನಲ್ಲಿ, ನಿದ್ರೆಯಲ್ಲಿ ಅವಿದ್ಯೆ ಅನ್ನುವಂಥದ್ದು ಈ ಕರಣ. ಇವು ವಿಷಯಗಳನ್ನ ಇದಿರಿಟ್ಟು ಅರಿಯುವವನು. ಇವು ಯಾಕಂತಂದ್ರೆ ಈ ಮೂರು ವಿಷಯ ಅವಸ್ಥೆ, ದೇಹ, ಕರಣ ವಿಷಯಗಳನ್ನ ಹಿಂಗು ಕೂಡ ತಗೊಳ್ತಾರೆ. ವಿಷಯಗಳನ್ನ ಇದಿರಿಟ್ಟು ಅರಿಯುವವನು. ಮತ್ತೆ ತಾನು ವಿದ್ಯಾರೂಪನು. ಮತ್ತೆ ಹೆಂಗ ಅಂದ್ರೆ ತಾನು ವಿದ್ಯಾರೂಪನಂದ್ರೆ ನಿಜ ಸ್ವರೂಪವನ್ನು ಅರಿತಂಥವನು ಅನ್ನುವಂಥದ್ದು. ಅವಿದ್ಯಾತ್ಮಕನು, ಇವೆಲ್ಲ ಜೀವಾತ್ಮನ ಭಾವನೆಗಳು ಸ್ವೀಕಾರ ಮಾಡ್ತಾನ. ಮತ್ತೆ ಅವಿದ್ಯಾತ್ಮಕನು ಒಂದೊಂದ್ಸಲ ಏನಂತಾನ? ತನ್ನನ್ ತಾನು ಮರ್ತವನಂತಾನ. ಒಂದೊಂದ್ಸಲ ನಾ ವಿದ್ಯಾರೂಪನು ಅಂತ ಹೇಳ್ತಾನ. ಮತ್ತೆ ಒಂದೊಂದ್ಸಲ ಅವಿದ್ಯಾಮಯ ಅಂತ ಅನ್ಸ್ಕೊಳತಾನ. ಅಂದ್ರೆ ನಾನು ಅರು ಮರುಗಳಿಂದ ಕೂಡಿದಂಥವನು ಅಂತ ಅನ್ಸ್ಕೊಳತಾನ. ಯಾರು? ಈ ಕಲ್ಪಿತ ಪುರುಷ ಅಂದ್ರೆ ಯಾರು? ಏನು ಎಲ್ಲ ವ್ಯವಹಾರಕ್ಕ ಜನನ ಮರಣಕ್ಕೆ ಗುರಿಯಾಗಿದ್ದಾನಲ್ಲ ಈತನೇ. ಯಾಕಂದ್ರೆ ಅರು ಮರುಗಳಿಂದ ಕೂಡಿದವನು ವಿದ್ಯಾಮಯನು, ಅವಿದ್ಯಾಮಯ ಅಂತ ಅನ್ಕೊಳ್ತಾನ. ಮತ್ತೆ ತ್ರಿವಿಕೃತಿಗನು ಅಂದ್ರ ಜ್ಞಾನ, ಮೋಹನ, ವರ್ತನಗಳು, ಈ ಮೂರು ವಿಕಾರ ಉಳ್ಳಂಥವನು ಅಂತ ಕೂಡ ಅನ್ಕೊಳತಾನ. ಜ್ಞಾನ, ಮೋಹನ, ವರ್ತನ ಅನ್ನುವಂಥದ್ದು. ವೃದ್ಧೆ ಕೇಳು ಅಂದ್ರ ಮೈತ್ರಾದೇವಿಗೆ ಹೇಳ್ತಾರೆ ವೃದ್ಧೆ ಅಂತಂದ್ರೆ ಏನು? ಮನೋಹರಳಾದಂತ ಮೈತ್ರಿಯೇ ಕೇಳು. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರ ಅವರು. ಈ ಜಗದ್ಬೀಜನು ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರ. ಈ ಜಗತ್ತಿಗೆ ಕಾರಣ ಆದಂತವ್ನು ಯಾರು? ಜೀವಾತ್ಮ. ಇಲ್ಲ ವ್ಯವಹಾರಕ್ಕ, ಈ ದುಃಖಕ್ಕ ಒದ್ದಾಡ್ತಾ ಇದ್ದಾನಲ್ಲ ಈತ ಯಾರು? ಜೀವಾತ್ಮ. ಅದಕ್ಕೆ ಈ ಜಗದ್ಬೀಜನು ಅಂದ್ರ ಈ ಜಗತ್ ಪ್ರತ್ಯಕ್ಷವಾಗಿ ತೋರಕತ್ತಿದಲ್ಲ, ಯಾರಿಂದ ತೋರಕತ್ತದ ಇದು? ಅದಕ್ಕೆ ಹೇಳ್ತಾರೆ ಈ ಪ್ರತ್ಯಕ್ಷ ತೋರುವಂತ ಜಗತ್ತಿಗೆ ಕಾರಣ ಆದಂಥವ್ನು ಯಾರು? ಈ ಜೀವಾತ್ಮ. ಅದಕ್ಕ ಇಲ್ಲಿ ಕೂಡ ಆಮೇಲೆ ಬಳಿಕ ಅಂದ್ರೆ ಆಮೇಲೆ ಇಂತು ಅಂದ್ರೆ ಈ ರೀತಿ ಅವನು ಕಲ್ಪಿತ ಜೀವನು ಏನಾಗ್ತದ್ರ ಬೋಧಾದುತಿ ಎನಿಸುವವನು ಅಂದ್ರ ಅರಿವು ಮರವೆಗಳಿಂದ. ಬೋಧಾದುತಿ ಎನಿಸುವ ಅಂದ್ರೆ ಅರು
ಮರುಗಳಿಂದ ಕೂಡಿಕೊಂಡವನಂತ ಹೇಳಿಸಿಕೊಳ್ಳುವಂತವನು ಯಾರು ಅಂತಂದ್ರ ಈ ಜೀವಾತ್ಮ. ಈತ ಇಷ್ಟೆಲ್ಲ ಭಾವನೆಗಳನ್ನ ಸ್ವೀಕಾರ ಮಾಡದ ಅಂತ ಕೂಡ ಹೇಳ್ತಾರ. ಮತ್ತೆ ಇಲ್ಲಿ ಕೂಡ 10 ಭಾವನೆಗಳು ಮುಂದಿನ ವಿಚಾರದಲ್ಲಿ, ಇವೇ 10 ಭಾವನೆಗಳು ಮುಂದಿನ ವಿಚಾರದಲ್ಲಿ ಬಹಳಷ್ಟು ವಿಸ್ತಾರವಾಗಿ ತಗೊಳ್ತಾರೆ. ಯಾರ್ದು ಅಂದ್ರ ಈಗ ತ್ರಿತಾಪಗಳು ಅಂತ ಹೇಳ್ತಾರಲ್ಲ, ಆಧ್ಯಾತ್ಮಿಕ, ಅಧಿಭೌತಿಕ, ಅಧಿದೈವಿಕ. ಅದ್ರ ಹಿಂದ್ಗಡೆ ತ್ರಿತಾಪಗಳು ಅಂದ್ರೆ ಬಹಳಷ್ಟು ಇರ್ತಾವ. ಅದೇ ರೀತಿ ಕೂಡ ಜೀವಾತ್ಮನ ವ್ಯವಹಾರ ಅಥವಾ ಸ್ವೀಕಾರ ಮಾಡಿದಂತ ಭಾವನೆಗಳು ದಶಭಾವದಿಂದ ಕೂಡಿದಂತವನು ಈ ಜೀವಾತ್ಮ ಅನ್ನುವಂಥದ್ದು ಮುಂದಿನ ವಿಚಾರದಲ್ಲಿ ಬಹಳಷ್ಟು ಅದ್ಭುತವಾಗಿ ಹೇಳ್ತಾರ. 7ನೇ ನುಡಿಯಲ್ಲಿ ಹೇಳ್ತಾರ. ಹೆಂಗ್ ಹೇಳ್ತಾರ ಅಂತಂದ್ರ, ಏಕಮೇವ ಅದ್ವಿತೀಯ ಬ್ರಹ್ಮದಲ್ಲಿ ಅನೇಕ ಭಾವನೆಗಳು ಒಡಗೂಡಿರುವಂತ ಕಲ್ಪಿತ ಪುರುಷ ಅದನ್ನಂತ ಹೇಳಿದ್ರ ಮತ್ತ ಅದ್ವೈತ ಹೆಂಗ ಅನಿಸ್ತದ? ಏನ್ ಹೇಳಿದಾರ? ಏಕಮೇವ ಅದ್ವಿತೀಯ ಬ್ರಹ್ಮ. ಏಕವಾಗಿರುವಂತ ಅದ್ವಿತೀಯ ಬ್ರಹ್ಮದಲ್ಲಿ ಇಷ್ಟೆಲ್ಲ ಭಾವನೆಗಳನ್ನ ಮಾಡ್ಕೊಂಡಂತ ಕಲ್ಪಿತ ಪುರುಷ ಅದನ್ನ ಅಂತ ಹೇಳಿದ್ರ ಇದು ದ್ವೈತ ಉಂಟಾಗ್ತದಲ್ಲ ಅನ್ನುವಂಥದ್ದು ಅವರು ಹೇಳ್ತಾರ. ಹಿಂಗ ಆಗ್ಬೋದಲ್ಲ ಅಂತಂದ್ರ ಅದಕ್ಕೆ ಉತ್ತರ ಹೇಳ್ತಾರ. 7ನೇ ನುಡಿಯಲ್ಲಿ ಹೇಳ್ತಾರ, ಸ್ವಗತಾದಿ ಭೇದವಿಲ್ಲದ ಪರಬ್ರಹ್ಮದೊಳಗೆ ಅದೆಂತೂ ತೋರ್ಪ ನೀನಾನೆಂಬ ಬಗೆಯೇನೆ ತೋರಿ ತೊಡೆಯೇ ಕಲ್ಪಿತನ ನಿಲ್ಲಿ ನೆಗಳಿ ಪೇಳಿದ ನೈಸೆ ತೆರತುಂಟೆ. ಇಲ್ಲಿ ಮತ್ತೆ ಇಲ್ಲಿ ಇದಕ್ಕ ಸಂಪೂರ್ಣವಾದಂತ ವಿಚಾರವನ್ನು ಹೇಳ್ತಾರೆ. ಇದು ಪ್ರಶ್ನೆ ನೋಡ್ರಿ, ಎಷ್ಟು ಅರ್ಥ ಮಾಡ್ಕೋಬೇಕು, ಎಂತ ಪ್ರಶ್ನೆ ಅದ. ಇಲ್ಲ, ಏಕಮೇವ ಅದ್ವಿತೀಯ ಪರಬ್ರಹ್ಮ ಸ್ವರೂಪ ಒಂದೇ ಅದ. ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣವಾದಂತ ಪರಬ್ರಹ್ಮದಲ್ಲಿ 10 ಭಾವನೆಗಳಿಂದ ಕೂಡಿದಂತ ಕಲ್ಪಿತ ಪುರುಷ ಅದಾನಂತ ನೀವೇನು ಹೇಳಾಕತ್ತೀರಿ, ಇದು ದ್ವೈತ ಅಲ್ಲಿ ಆಗ್ತದಲ್ಲ ಅಂತ ಹೇಳಿದ್ರೆ ಅದಕ್ಕ ಬಹಳ ಚಂದ ಉತ್ತರ ಕೊಡ್ತಾರ ಅವರು. ಸ್ವಗತಾದಿ ಅಂತಂದಾಗ ಸ್ವಗತ, ಸಜಾತಿ, ವಿಜಾತಿ. ಸ್ವಗತ ಅಂತಂದಾಗ ಈ ಶರೀರದ ಅವಯವಗಳೇನದಾವ, ಕೈ, ಕಾಲು, ಕಣ್ಣು, ಮೂಗು ಇವೇನದಾವ ಸ್ವಗತ ಅಂತ ಅನ್ಸ್ಕೊತಾವ. ಈ ಶರೀರ, ಮಾನವನ ಶರೀರ ಹಿಂಗೇನದಾವಲ್ಲ, ಶರೀರ ಕೂಡ್ಕೊಂಡಾಗ ಅದು ಸಜಾತಿ ಅನ್ಸ್ಕೊತದ. ಮತ್ತೆ ಭಿನ್ನ ಭಿನ್ನವಾಗಿರುವ ಈಗ ಈ ಮನುಷ್ಯನ ಶರೀರ, ಕಲ್ಲು, ಮಣ್ಣು, ಕಟ್ಟಿಗೆ ಇಂಥವೆಲ್ಲ ತಗೊಂಡಾಗ ವಿಜಾತಿ ಅಂತ ಕೂಡ ಅಲ್ಲಿ ಹೇಳ್ಸ್ಕೊತದ. ಇವು ಏನಾದ್ರೂ ಪರಬ್ರಹ್ಮದಲ್ಲಿ ಭೇದ ಐತೇನು ಅಂತಂದ್ರ ಪರಬ್ರಹ್ಮದಲ್ಲಿ ಯಾವ ಭೇದ ಇಲ್ಲ. ಅದಕ್ಕೆ ಈ ರೀತಿಯಾಗಿ ಇಲ್ಲಿ ಇರುವಂತದ್ದು ಪಶು ಪಕ್ಷಿಗಳ ಮತ್ತೆ ಈ ಶರೀರಗಳು ಎಲ್ಲ ಭಿನ್ನ ಭೇದದಿಂದ ಕೂಡಿದಂಥದ್ದು ಅಲ್ಲಿ ವಿಜಾತಿ ಅಂತ ಹೇಳಿಸ್ಕೊಳ್ತದೆ. ಈ 3 ಭೇದಗಳಿಂದ ಕೂಡಿದಂತ ಪರಬ್ರಹ್ಮ ಇದೆ ಏನು ಅಂದ್ರೆ ಇಲ್ಲ. ಈ 3 ಭೇದಗಳು ಆತನಲ್ಲಿ ಸ್ವಗತ, ಸಜಾತಿ, ವಿಜಾತಿ ಯಾವ ಭೇದ ಕೂಡ ಬ್ರಹ್ಮನಲ್ಲಿ ಇಲ್ಲ. ಇಂಥ ಬ್ರಹ್ಮದಲ್ಲಿ ಅನೇಕ ಭಾವನೆಗಳಿಂದ ಮತ್ತೆ ಅನೇಕ ಭಾವನೆಗಳಿಂದ ಕೂಡಿದಂಥವನು ಈತ. ನೀನ್ ಬೇರೆ ನಾನ್ ಬೇರೆ ಅನ್ನುವಂಥದ್ದು ಭೇದಗಳಿಂದ ಏನು ಕೂಡಿರುವ ಈ ಕಲ್ಪಿತ ಪುರುಷ. ಯಾಕಂದ್ರೆ ದಶಭಾವ ಲಕ್ಷಣಗಳಿಂದ ಕೂಡಿದನ. ನಾನು ನೀನು ಅನ್ನುವಂಥ ಭಾವನೆ ಆತನ ಬಲ್ಲಿ ಇರ್ತಾವ ಈ ಕಲ್ಪಿತ ಪುರುಷನು. ಯಾಕಂತಂದ್ರ ಈ ರೀತಿ ಏನಂತಂದ್ರ ನಾನು ನೀನು ಎಂಬ ಭೇದಗಳಿಂದಲೂ ಕೂಡಿರುವ ಈ ಕಲ್ಪಿತ ಪುರುಷನನ್ನ ತೋರಿಸಿ ಮತ್ತೆ ಕಳೆಯುವುದಕ್ಕಾಗಿ, ಅಂದರೆ ಉಪಕ್ರಮ ಉಪಸಂಹಾರ ಮಾಡೋದಕ್ಕಾಗಿ ಈ ಕಲ್ಪನೆಯನ್ನ ಮಾಡಿ ಹೇಳಿದ್ದೇವೆ ಹೊರತು ನಿಜವಾಗಿ ಕಲ್ಪಿತನಿಲ್ಲ. ನೋಡ್ರಿ, ಇಲ್ಲೇ ಎಂತ ಒಂದು ಅದ್ಭುತವಾದಂತ ಮಾತು ಹೇಳ್ತಾ ಇದ್ದಾರ. ಯಾಕೆ ಹೇಳಿದೀವಿ ಅಂತಂದ್ರ ಪರಬ್ರಹ್ಮ ಸ್ವರೂಪ ಒಂದಾದ, ನಾನು ಇಲ್ಲ ನೀನು ಇಲ್ಲ ಅಂತ ಹೇಳಿದಂತ. ಈಗ ಸಣ್ಣ ಮಗು ಇರ್ತದಲ್ಲ, ಮಗುವಿಗೆ ನಾವು ರೊಟ್ಟಿ ತಿನ್ನಿಸಿದ್ರೆ ಅರಗಿಸ್ಕೊಳ್ಳೋಂತ ಶಕ್ತಿ ಬರ್ತದ ಏನದಕ್ಕ? ತಿಂತದೇನದ? ತಿನ್ನಂಗಿಲ್ಲ. ಮತ್ತೇನ್ ಹಾಕ್ಬೇಕು? ಮೆತ್ತಗ ಸ್ವಲ್ಪ ಹಾಲು ಕುಡಿಸ್ಬೇಕಾಗ್ತದ. ಮತ್ತೆ ಸ್ವಲ್ಪ ಕ್ರಮೇಣ ಒಂದ್ ಸ್ವಲ್ಪ ಅನ್ನ ಕೊಡ್ಬೇಕು, ಮೆತ್ತಂದ ಅನ್ನ ಕೊಡ್ಬೇಕಾದ್ರೆ ನಂತರ ಹಿಂಗ ಮಾಡ್ತಾರೆ. ಅದೇ ರೀತಿ ಕೂಡ ನಾವು ಹೇಳಿದಿವಿ. ಯಾವ ರೀತಿ ಹೇಳಿದಿವಿ? ಈ ಅನೇಕ ಭಾವನೆಗಳಿಂದ ನಾನು ನೀನು ಅನ್ನುವಂತ ಭೇದಗಳಿಂದ ಕೂಡಿರುವಂತ ಈ ಕಲ್ಪಿತ ಪುರುಷನನ್ನ ಸ್ವಲ್ಪ ತೋರಿಸಿದೀವಿ. ಯಾಕಂದ್ರೆ ನಾನು ನೀನು ಈ ಜಗತ್ತು ಇಷ್ಟೆಲ್ಲ ವ್ಯವಹಾರ, ನಾವು ಸಾಯ್ತೀವಿ, ಹುಡ್ತೀವಿ, ಇಷ್ಟೆಲ್ಲ ಗೊಂದಲಗಳೇ ಅದು. ಇವೇನು ಇಲ್ಲಪ್ಪ, ಪರಬ್ರಹ್ಮ ಸ್ವರೂಪ ಒಂದೇ ಐತೆ ಅಂತ ಹೇಳಿಬಿಟ್ರೆ ಅಲ್ಲಿ ಅರ್ಥ ಆಗಂಗಿಲ್ಲ. ಯಾಕಂದ್ರ ರೊಟ್ಟಿನೇ ಕೊಟ್ರ ಅದು ಅರಸ್ಕೊಳ್ಳೋ ಶಕ್ತಿ ಇರಂಗಿಲ್ಲಲ್ಲ. ಅದಕ್ಕಾಗಿ ಇಲ್ಲಪ್ಪ ಕಲ್ಪಿತ ಪುರುಷ ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪದಲ್ಲಿ ಕಲ್ಪಿತ ಪುರುಷ ಒಬ್ಬನು ಅದಾನ. ಅದಕ್ಕೆ ಆತ ಇಂಥ ದಶಭಾವ ಲಕ್ಷಣದಿಂದ ಕೂಡಿದಾನ. 10 ಭಾವನೆಗಳಿಂದ ಈತ ಇಷ್ಟೆಲ್ಲ ಜಗತ್ತಿನ ವ್ಯವಹಾರ ಮಾಡ್ತಾನೆ, ಈ ಜಗತ್ತಿಗೆ ಕಾರಣ ಆಗಿದ
ಮಾಡಿದಾನ ಅಂತ ಇಷ್ಟೆಲ್ಲ ಹೇಳಿದ್ವಿ. ಇವಾಗ ನಾವ್ ಹೇಳ್ತಾ ಇದೀವಿ ಪುರುಷನು ತೋರಿಸಿಕೊಳ್ಳುವುದಕ್ಕಾಗಿ ಇಲ್ಲಿ ಉಪಕ್ರಮ ಅಂದ್ರೆ ಇಷ್ಟೆಲ್ಲ ಅದಾನ, ಇಷ್ಟು ಭಾವನೆಗಳನ್ನ ತೊಡ್ಕೊಂಡಿದ್ದಾನ ಅಂತ ನಾವು ಉಪಕ್ರಮ ಹೇಳಿದ್ವಿ. ಈಗ ಹೇಳ್ತಾ ಇದ್ದೀವಿ ನಾವು ಸುಮ್ನೆ ನಿಮಗ್ ನಿನ್ಗ ಅರ್ಥ ಆಗ್ಲಿ ಅನ್ನೋದಕ್ಕಾಗಿ ಈ ಕಲ್ಪನೆಯನ್ನ ಮಾಡಿ ಹೇಳಿದಿವೆ ಹೊರ್ತು ನಿಜವಾಗಿ ವಿಚಾರ ಮಾಡಿದ್ರ ನಿಜವಾಗಿ ಕಲ್ಪಿತ ಇಲ್ವೇ ಇಲ್ಲ ನೋಡ್ರಿ. ಮತ್ತಂದ್ರೆ ಏನಿದು ಕನಸಿನಲ್ಲಿ ಮಾಡಿದಂತ ಯಾವ್ದಾರು ಸತ್ಯ ಅಂತ ಒಪ್ಕೊಂಡಿವೇನೆ ಯಾರಾದ್ರೂ ಇವತ್ತ? ಕನಸಿನಲ್ಲಿ ಜೀವಾತ್ಮ ವ್ಯವಹಾರ ಮಾಡಿದನಲ್ಲ, ಆ ವ್ಯವಹಾರ ಅಲ್ಲಿರುವಂತ ಜೀವಾತ್ಮ ಸತ್ಯ ಅಂತ ಅನ್ಕೊಂಡಿದೀವಿ ನಾವ್ ಯಾವತ್ತಾದ್ರೂ? ಇಲ್ಲಲ್ಲ. ಅದ್ರಂಗ ನಿಜವಾಗಿ ವಿಚಾರ ಮಾಡಿ ನೋಡಿದ್ರ ಈ ಕಲ್ಪಿತ ಇಲ್ವೇ ಇಲ್ಲಪ್ಪ ಅಂತ ಹೇಳ್ತಾರವ್ರು. ಅಂದ್ರೆ ನೋಡ್ರಿ, ಅಧಿಷ್ಠಾನ ಪರಬ್ರಹ್ಮದಲ್ಲಿ ಜ್ಞಾನಕ್ಕೋಸ್ಕರ ಹೇಳಿದ ತಕ್ಷಣ ಅರ್ಥ ಆಗಂಗಿಲ್ಲ ಪಟಕ್ಕನ. ಹಂಗಾಗ್ಬಿಟ್ಟು ನಾವೇನ್ ಮಾಡಿದೀವಿ, ಅಧ್ಯಾರೋಪ ಅಪವಾದಗಳನ್ನ, ಅಂದ್ರೆ ಏನು ಅಂತಂದ್ರ ಅಧಿಷ್ಠಾನವಾದ ಪರಬ್ರಹ್ಮದ ಜ್ಞಾನ ಆಗೋದ್ ಸಲುವಾಗಿ ಜ್ಞಾನಗೋಸ್ಕರ ಅಲ್ಲಿ ಕಲ್ಪಿಸಿ ಹೇಳಿದೀವಿ ಹೊರ್ತು ನಿಜವಾಗಿ ಕಲ್ಪಿತ ಪುರುಷ ಇಲ್ವೇ ಇಲ್ಲ. ಅದರಿಂದ ಇಲ್ಲಿ ದ್ವೈತಾಪತ್ತಿಗೆ ಅವಕಾಶ ಇಲ್ವೇ ಇಲ್ಲ, ದ್ವೈತಾಪತ್ತಿ ಶಂಕೆಗೆ ಅವಕಾಶ ಇಲ್ವೇ ಇಲ್ಲ ನೋಡ್ರಿ. ಮತ್ತೆ ಇದನ್ನ ಇನ್ನೊಂದ್ ಸ್ವಲ್ಪ ಇಟ್ಕೊಂಡ್ಬೇಕಾದ್ರೆ ನಾಳೆ ಮಾತಾಡೋಣ. ಒಂದೆರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಯಾಕಂದ್ರ ಇಲ್ವೇ ಇಲ್ಲ, ದ್ವೈತಾಪತ್ತಿ ಮಾಡಕ್ ಅವಕಾಶನೇ ಇಲ್ಲ. ವಿಚಾರ ಮಾಡಿದ್ರೆ ಕಲ್ಪಿತ ಪುರುಷ ಇಲ್ವೇ ಇಲ್ಲಪ್ಪ ಅಂತ ಹೇಳುವಂತ ವಿಚಾರ ಮತ್ತೆ ನೋಡೋಣ ನಾಳೆ ಮುಂದಿನ ವಿಚಾರ. ಒಂದೆರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ